ಕಪಿಕಟಕಧುರೀಣಃ ಕಾರ್ಮುಕನ್ಯಸ್ತಬಾಣಃ क्षपितदितिजसैन्यः क्षत्रियेष्वग्रगण्यः जलधिरचितसेतुः जानकीतोषहेतुः पथि पथि गुणसान्द्रः पातु मां रामचन्द्रः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಸುಭಾಷಿತದಲ್ಲಿ ಭಾಗವತದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಪರೀಕ್ಷೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಅಂತ. ವಿಪತ್ತಿಕಾಲೇ ಗೃಹಿಣೀ ಪರೀಕ್ಷಾ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಒಂದು ಮಾತು. ಮನೆ ಗೃಹಿಣಿಯರಿಗೆ ಪರೀಕ್ಷೆ ಯಾವಾಗ ಅಂದರೆ ವಿಪತ್ತಿಕಾಲೇ ಗೃಹಿಣಿ ಪರೀಕ್ಷಾ. ಮನೆಯಲ್ಲಿ ಆಪತ್ಕಾಲಗಳು ಬಂದಾಗ ಅವಳು ಹೇಗೆ ಮನೆಯನ್ನು ನಿರ್ವಾಹ ಮಾಡ್ತಾಳೆ ಅನ್ನೋದೇ ಅವಳಿಗೆ ಇದ್ದಂತಹ ದೊಡ್ಡ ಪರೀಕ್ಷೆ. ಹಾಗೆ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ವಿದ್ಯಾವಂತರಿಗೆಲ್ಲ ಯಾವ ಗ್ರಂಥದಲ್ಲಿ ಪರೀಕ್ಷೆ ಅಂತಂದರೆ ಭಾಗವತ ಗ್ರಂಥದಲ್ಲಿ ಪರೀಕ್ಷೆ ಆಗಬೇಕು ಅನ್ನುವಷ್ಟು ಆ ಭಾಗವತದ ಅದ್ಭುತ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಮುಂದೆ ಇಲ್ಲಿಯವರೆಗೆ 15 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ನಾವು ನೋಡಿದ್ದೇವೆ. ಕಾಶ್ಯಪರು ಪ್ರಹ್ಲಾದರಾಜರು ಮುಂದೆ ಹುಟ್ಟಿ ಬರ್ತಾರೆ ಮೊಮ್ಮಗನಾಗಿ ಅಂತ ದಿತಿಗೆ ಸಮಾಧಾನವನ್ನು ಮಾಡಿದಳು. ಅವರ ಮಾತನ್ನು ಕೇಳಿಕೊಂಡು ಅವಳು ಕೂಡ ನಮಗೆ ಹೇಗೆ 9 ತಿಂಗಳು ತುಂಬಬೇಕು, ಅಷ್ಟು ತುಂಬಿದ ಮೇಲೆ ಮಗು ಹುಟ್ಟಬೇಕು ಅಂತ ವ್ಯವಸ್ಥೆಯೋ ಹಾಗೆ 100 ವರ್ಷ ಅಂತ ಅವಳಿಗೆ 100 ವರ್ಷ ಗರ್ಭಧಾರಣೆಯನ್ನು ಅವಳು ಮಾಡಿದ್ದಾಳಂತೆ. ಆ ರೀತಿಯಾಗಿ ಅವರು ಯಾವಾಗ ಅವಳ ಗರ್ಭದಲ್ಲಿ ದೈತ್ಯರ ಬೆಳೀಲಿಕ್ಕೆ ಪ್ರಾರಂಭವಾಗ್ತಾ ಇದೆಯೋ ಆವಾಗ ಎಲ್ಲ ಲೋಕಪಾಲಕರು ದೇವತೆಗಳೆಲ್ಲ ಬಹಳ ಭಯದಿಂದ ಇಡೀ ಬ್ರಹ್ಮಾಂಡದಲ್ಲಿ ಭೂಲೋಕದಲ್ಲಿ ಕತ್ತಲು ಆವರಿಸ್ತಂತೆ. ಎಲ್ಲ ಕಡೆ ಕತ್ತಲು. ಏನು ಮಾಡಬೇಕು ಅಂತ ಗೊತ್ತಾಗದೆ ಎಲ್ಲ ದೇವತೆಗಳು ಬಂದು ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕಡೆ ತಮಸ್ಸು ಆವರಿಸಿಕೊಂಡಿದೆ ಬ್ರಹ್ಮದೇವರೇ. ಮತ್ತು ಯಾಕೆ ಹೀಗಾಗಿದೆ, ಏನು ಇದರ ಕಾರಣ ಅಂತ ನಮಗೆ ಹೇಳಬೇಕು ಅಂತ. ಬ್ರಹ್ಮದೇವರು ನಂಗೆ ಗೊತ್ತಿಲ್ಲ ಅಂತ ಹೇಳೋ ಹಾಗಿಲ್ಲ. ಯಾಕೆ ಎಲ್ಲವನ್ನೂ ಸೃಷ್ಟಿ ಮಾಡಿದವರು ನೀವು, ಎಲ್ಲವನ್ನ ಬಲ್ಲವರು, ಸರ್ವಜ್ಞರು ನೀವು. ಎಲ್ಲರ ಮನಸ್ಸಿನ ಒಳಗೆ ನಡೀತಾ ಇದೆ ಅಂತಲೂ ನಿಮಗೆ ತಿಳಿದಿರ್ತದೆ. ಆದ್ದರಿಂದ ಎಲ್ಲವನ್ನೂ ಬಲ್ಲಂತಹ ನೀವು ನನಗೆ ಗೊತ್ತಿಲ್ಲ ಅಂತ ಹೇಳಬೇಡ್ರಿ, ಅವಶ್ಯವಾಗಿ ಇದರ ಕಾರಣವನ್ನು ನಮಗೆ ತಿಳಿಸಿರಿ ಅಂತ ಹೇಳ್ತಾ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಮೋ ವಿಜ್ಞಾನ ವೀರ್ಯಾಯ ಅಂತ. ಬಹಳ ಅದ್ಭುತವಾದಂತಹ ಶಕ್ತಿ ನಿಮ್ಮದ್ದು, ಅಂತಹ ನಿಮಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ಮುಖ್ಯಾತ್ಮನೇ ನಮಃ, ಮುಖ್ಯ ಗುರುಗಳು ನಮಗೆ ನೀವು, ಅಂತಹ ನಿಮಗೆ ನಮಸ್ಕಾರ ಅಂತ ಹೇಳಿ ಆ ಪ್ರಾರ್ಥನೆ ಇದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಆವಾಗ ಅವರು ಹೇಳ್ತಾರೆ, ಈ ದ್ವಿತೀಯ ಗರ್ಭ ಏನಿದೆ ಅದು ಕಾಶ್ಯಪರಿಂದ ಅವಳು ಗರ್ಭಧಾರಣೆಯನ್ನು ಮಾಡಿದ್ದಾಳೆ. ಇದು ಇಡೀ ಲೋಕವನ್ನು ಕತ್ತಲಾಗಿ ಮಾಡ್ತಾ ಇದೆ. ಯಾಕೆ ದಿತಿದೇವಿಯ ಅವಳು ಗರ್ಭಧಾರಣೆ ಮಾಡಿದರೆ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಅವರು ಪ್ರಶ್ನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಿಮಗಿಂತ ಮೊದಲೇ ನನ್ನ ಮನಸ್ಸಿನಿಂದ ಸನಕಾದಿಗಳು ಹುಟ್ಟಿದ್ದಾರೆ. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಬ್ರಹ್ಮದೇವರ ಒಂದು ಧ್ಯಾನಕ್ಕೆ ಕುಳಿತಾಗ ಅವರ ಮನಸ್ಸಿನಿಂದ ಸನಕಾದಿಗಳು ಅವರು ಹುಟ್ಟಿದ್ದಾರೆ. ಅವರು ಒಮ್ಮೆ ಎಲ್ಲ ಲೋಕವನ್ನು ಸಂಚಾರ ಮಾಡ್ತಾ ಇದ್ದಾರಂತೆ. ಅವರು ಲೋಕವನ್ನು ಸಂಚಾರ ಮಾಡೋದು ಯಾಕೆ ಅಂತಂದರೆ
ತಮ್ಮಲ್ಲಿರುವಂತಹ ಜ್ಞಾನವನ್ನು ಎಲ್ಲರಿಗೂ ಹೇಳಲಿಕ್ಕೆ, ಭಗವಂತನ ಕಥಾ, ಭಗವಂತನ ಮಹಿಮೆಯನ್ನು ಎಲ್ಲ ಕಡೆ ಹೇಳಲಿಕ್ಕೆ ಅವರು ಹೊರಟಿದ್ದಾರಂತೆ. ಎಲ್ಲ ಕಡೆ ಹೀಗೆ ಎಲ್ಲ ಕಡೆ ಪ್ರಯಾಣವನ್ನು ಮಾಡ್ತಾ 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 ವೈಕುಂಠ ಲೋಕಕ್ಕೆ ಬಂದಿದ್ದಾರಂತೆ. ವೈಕುಂಠ ಲೋಕಕ್ಕೆ ಬಂದರೆ ಆ ವೈಕುಂಠ ಲೋಕ ಹೇಗಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿ ನೈಶ್ರೇಯಸ ಅಂತ ಒಂದು ವನ ಇದೆ ಅಂತ. ವನ ಅಂದರೆ ಒಂದು ಉಪವನ. ಅಲ್ಲಿ ಒಂದು ಮರಗಳು ಎಲ್ಲ ಹೇಗಿದೆ ಅಂದರೆ ಕಾಮ ಫಲದ್ರುಮೈಹಿ, ಅಲ್ಲಿ ಎಷ್ಟು ಬೇಕಾದಷ್ಟು ಮರಗಳಲ್ಲಿ ಹೂವುಗಳು ಹಣ್ಣುಗಳು ಬಿಡ್ತಾನೆ ಇರ್ತದಂತೆ. ಅಲ್ಲಿ ಹಣ್ಣುಗಳು ಇಲ್ಲ ಅಂತ ಆಗೋದಿಲ್ಲ, ಎಷ್ಟು ತಿಂದರೂ ಅದರಲ್ಲಿ ಹಣ್ಣು ಬಿಡ್ತಾನೆ ಇರ್ತದೆ. ಅಂತಹ ಅದ್ಭುತವಾದಂತಹ ಮರಗಳು ಇರುವಂತಹದ್ದು ವೈಕುಂಠ ಪರ್ವತ, ವೈಕುಂಠ ಸ್ಥಾನ. ಅಲ್ಲಿ ವೈಮಾನಿಕಾಹ, ಅಲ್ಲೆಲ್ಲ ಕಡೆ ವಿಮಾನದಿಂದ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ, ಭಗವಂತನ ಕಥೆಯನ್ನು ಅವರು ಹಾಡಿ ಹೊಗಳ್ತಾ ಇದ್ದಾರಂತೆ. ಅಲ್ಲಿ ಪರಮಾತ್ಮನ ಪಾದಗಳಿಗೆ ವಿಶೇಷವಾಗಿ ತುಳಸಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರಂತೆ. ಸಮರ್ಪಣೆ ಮಾಡಿದಾಗ ಉಳಿದ ಎಲ್ಲ ಹೂವುಗಳು ಅಂದುಕೊಂಡುವಂತೆ, ಅಲ್ಲ ತುಳಸಿ ಏನು ಪುಣ್ಯ ಮಾಡಿತ್ತು, ಪರಮಾತ್ಮನ ಪಾದಗಳಿಗೆ ಅರ್ಪಿತವಾಗುವ ಪುಣ್ಯವನ್ನು ತುಳಸಿ ಏನು ಮಾಡಿತ್ತು ಅಂತ ಆ ಪುಷ್ಪಗಳೆಲ್ಲ ಮಾತನಾಡಿಕೊಳ್ಳುವಂತೆ ಇತ್ತಂತೆ. ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಹೇಗೆ ಅಂದರೆ ಮುಕ್ತದೋಷ. ಲಕ್ಷ್ಮೀದೇವಿ ಲಕ್ಷ್ಮಿಯಲ್ಲಿರುವ ದೋಷ ಏನು ಅಂದರೆ ಚಾಂಚಲ್ಯ, ಒಂದು ಕಡೆ ನಿಲ್ಲೋದಿಲ್ಲ ಅಂತ. ದುಡ್ಡು ನಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಕ್ಷಣವೂ ಸರಿಯಾಗಿ ನಿಲ್ಲೋದಿಲ್ಲ, ಅದು ಲಕ್ಷ್ಮೀದೇವಿಯ ಒಂದು ಗುಣ ಅಂದರೆ ಅವಳ ದೋಷ ಅದು. ಆದ್ದರಿಂದ ಅಲ್ಲಿ ಗತದೋಷ, ವೈಕುಂಠದಲ್ಲಿ ಅವಳಿಗೆ ಚಾಂಚಲ್ಯವೇ ಇಲ್ಲ, ಸ್ಥಿರವಾಗಿ ಲಕ್ಷ್ಮೀದೇವಿ ಅಲ್ಲಿ ಸನ್ನಿಹಿತಳಾಗಿ ಇದ್ದಾಳಂತೆ. ಹಾಗೆ ಅದ್ಭುತವಾದಂಥ, ಅದನ್ನು ತುಂಬ ವರ್ಣನೆ ಮಾಡಿದ್ದಾರೆ ವೈಕುಂಠ ಹೇಗಿತ್ತು ಅಂತ. ವೈಕುಂಠವನ್ನು ಬಹಳ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅಲ್ಲಿ ಎಲ್ಲ ಸಾಧಕರು, ಸಿದ್ಧರು, ಎಲ್ಲ ಮುನಿಗಳೆಲ್ಲ ಅಲ್ಲಿ ಬಹಳ ಅದ್ಭುತವಾದ ಭಗವಂತನ ಸೇವೆಯನ್ನು ಮಾಡ್ತಾ ಎಲ್ಲ ಕಡೆ ತಮ್ಮ ಯೋಗಮಾಯಾ ಬಲಗಳಿಂದ ಪ್ರಯಾಣವನ್ನು ಮಾಡ್ತಾ ವಿಕುಂಠ ನಾಮಕ ಪರಮಾತ್ಮ ವೈಕುಂಠವನ್ನು ದರ್ಶನ ಮಾಡಿಕೊಳ್ಳಿಕ್ಕೋಸ್ಕರ ಬಂದಿದ್ದಾರಂತೆ. ಅಲ್ಲಿ ಆ 7 ಕಕ್ಷೆಗಳು, ಕಕ್ಷೆ ಅಂತಂದರೆ ಆವರಣ ಅಂತ ಇಟ್ಕೊಳ್ಬಹುದು, 7 ಆವರಣಗಳು ವೈಕುಂಠ ಲೋಕಕ್ಕೆ ಇದೆಯಂತೆ. ಒಂದೊಂದೇ ಆವರಣಗಳನ್ನು ದಾಟಿ ಬರ್ತಾ ಇದ್ದಾರೆ. ಎಲ್ಲ ಆವರಣಗಳನ್ನು ಹೇಗೆ ದಾಟಿದ್ರೋ 7ನೇ ಆವರಣಕ್ಕೂ ಹಾಗೆ ಬಂದಿದ್ದಾರೆ. ಅಲ್ಲಿ ನೋಡಿದರೆ ಇಬ್ಬರು ಗದೆಯನ್ನು ಧಾರಣೆ ಮಾಡಿಕೊಂಡಂತಹ ಭಗವಂತನ ಸೇವಕರು ನಿಂತಿದ್ದಾರಂತೆ. ಭಾರೀ ಆಭರಣಗಳನ್ನು ಧಾರಣೆ ಮಾಡಿದ್ದಾರೆ, 4 ಭುಜಗಳು ಇದೆ, ಕಣ್ಣು ಕೆಂಪಗೆ ಮಾಡಿಕೊಂಡಿದ್ದಾರೆ. ಏನೋ ಅವ್ರ ಮನೆಗೆ ಇವರು ಬರ್ತಾ ಇದ್ದಾರೇನೋ ಅನ್ನೋ ಹಾಗೆ. ಮನೆ ಭಗವಂತನದ್ದು, ವೈಕುಂಠ ಲೋಕ ಭಗವಂತನದ್ದು. ಇವರು ಏನು ಅಂದರೆ ಹೊರಗೆ ಕಾಯೋರು ಅಷ್ಟೇ. ಇವರು ಆ ಸನಕಾದಿಗಳು ಬರ್ತಾ ಇದ್ದರೆ ಅವರನ್ನು ಹುಬ್ಬುಗಂಟು ಹಾಕಿ ಕೆಂಪಾದ ಕಣ್ಣುಗಳಿಂದ ಅವರು ನೋಡ್ತಾ ಇದ್ದಾರಂತೆ. ಆ ರೀತಿಯಾಗಿ ಇವರು ಬಂದಂತಹ ಈ ಸನಕಾದಿಗಳನ್ನು ಅವರು ನೋಡಿದ್ದಾರೆ. ಹೇಗಿದ್ದಾರೆ ಸನಕಾದಿಗಳು ಅಂದರೆ 5 ವರ್ಷ ಅಂತ, 5 ವರ್ಷದ ಬಾಲಕರ ಹಾಗಿದ್ದಾರೆ. ಆದರೆ ಭಾರೀ ವೃದ್ಧರು, ಅಂದರೆ ಅಷ್ಟು ಸಣ್ಣ ವಯಸ್ಸಿನವರ ಹಾಗೆ ಇದ್ದಾರಂತೆ. ಭಗವಂತನನ್ನು ಚೆನ್ನಾಗಿ ತಿಳಿದವರು. ಅವರು ಎಲ್ಲ ಕಡೆ ಪ್ರವೇಶ ಮಾಡಿದ ಹಾಗೆ ಇಲ್ಲೂ ಪ್ರವೇಶ ಮಾಡಲಿಕ್ಕೆ ಹೊರಟರು. ಆವಾಗ ಬಂಗಾರದ ದಂಡದಿಂದ ಅವರನ್ನು ತಡೆದಿದ್ದಾರಂತೆ, ಒಳಗೆ ಹೋಗಬಾರ್ದು ಅಂತ. ಹೀಗೆ ತಡೆದಾಗ ಸ್ವಲ್ಪ ಅವರಿಗೂ ಕೋಪ ಬಂತಂತೆ. ಯಾಕೆ ಕೋಪ ಬಂತು ಅಂದರೆ ನಾವು ಜ್ಞಾನಿಗಳು ನಮ್ಮನ್ನು ಬಿಡಲಿಲ್ಲ ಅನ್ನೋದಕ್ಕೆ ಕೋಪ ಅಲ್ಲ, ಇವರು ಮಾಡಿದಂತಹ ಆಚರಣೆಗೆ ಕೋಪ ಬಂತು. ಈ ರೀತಿಯಾಗಿ ಇವರು ನಡ್ಕೊಳ್ಬಾರ್ದಿತ್ತು ಅಂತ. ಯಾಕೆ ಅಂತ ಹೇಳಿದರೆ, ಯಾರಾದರೂ ಈ ಜಾಗದಲ್ಲಿ ನಿಂತ್ಕೊಂಡು ಈ ಕೆಲಸ ಮಾಡ್ತಾರಂತ. ನಾವು ಕೆಲಸಗಳನ್ನು ಮಾಡಬೇಕಾದ್ರೆ ಏನೋ ತಪ್ಪು ಕೆಲಸಗಳನ್ನು ಮಾಡ್ತೇವೆ, ಎಂಥ ಜಾಗದಲ್ಲಿ ತಪ್ಪು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋ ಎಚ್ಚರ ಇರಬೇಕು ಅಂತ ಮುನಿಗಳು ಅವರಿಬ್ಬರಿಗೆ ಎಚ್ಚರಿಸ್ತಾರೆ. ಇಂತಹ ವೈಕುಂಠ ಲೋಕದ ಬಾಗಿಲಿಗೆ ನಿಂತುಕೊಂಡಿದ್ದೀರಿ, ಆದರೆ ಬ್ರಾಹ್ಮಣರನ್ನು ಅವಮಾನ ಮಾಡ್ತಾ ಇದ್ದೀರಿ, ಎಂತಹ ತಪ್ಪಾದ ಕೆಲಸ ನೀವು ಮಾಡ್ತಾ ಇರುವಂತಹದ್ದು, ಇದು ನಿಮ್ಮ ಸ್ವಭಾವಕ್ಕೆ ಹೊಂದುವಂತಹದ್ದಲ್ಲ. ಆದ್ದರಿಂದ ನೀವು ಒಳಗಿರುವ ಭಗವಂತನನ್ನು ನಮಗೆ ತೋರಿಸಲ್ಲ ಅಂತ ನಮ್ಮನ್ನು ತಡೆದಿದ್ದೀರಿ. ಆದರೆ ನಿಮ್ಮ ಒಳಗಿರುವ ಭಗವಂತ, ನಾವು ಕಣ್ಣು ಮುಚ್ಚಿ ಒಳಗೆ ಕಾಣುವ ಭಗವಂತ, ಎಲ್ಲ ಕಡೆ ವ್ಯಾಪ್ತನಾದ ಭಗವಂತ ಎಲ್ಲ ಒಂದೇ. ಎಲ್ಲಿಂದ ತಡೀತೀರಿ ನೀವು? ಏನೋ ಈ ಬಾಗಿಲನ್ನು ತಡೀಬೋದು, ನಾವು ಕಣ್ಣು ಮುಚ್ಚಿ ಕೂತ್ರೆ ಅಲ್ಲೇ ನಮಗೆ ದೇವರು ಕಾಣ್ತಾನೆ. ಆದ್ದರಿಂದ ಇಷ್ಟು ಸಣ್ಣ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಳದೆ ನಮ್ಮನ್ನು ನೀವು ತಡೆದಿದ್ದೀರಿ.
ಅದರಿಂದ ಇದು ಮಹಾ ದೊಡ್ಡ ಅಪರಾಧ. ಭಗವಂತನ ರೂಪಗಳಲ್ಲಿ ಭೇದವನ್ನು ತಿಳಿಯಬಾರ್ದು. ಎಲ್ಲೆಲ್ಲೋ ಇರೋರೇ ಭೇದವನ್ನು ತಿಳಿಯೋದಿಲ್ಲ ಅಂದಮೇಲೆ ಭಗವಂತನ ಬಾಗಿಲಿಗೆ ನಿಂತವರು, ಅವನ ಮನೆಯ ಬಾಗಿಲಲ್ಲಿ ನಿಂತವರು ನೀವು ಈ ರೀತಿಯಾದಂತಹ ವರ್ತನೆಯನ್ನು ಮಾಡುವಂತಹದ್ದು ಸರಿಯಲ್ಲ. ಅದರಿಂದ ಶಾಪ ಕೊಟ್ಟಿದ್ದಾರಂತೆ, ನೀವು ಈ ಲೋಕದಿಂದ ಹೊರಡ್ರಿ, ಈಗಲೇ ಹೊರಟು ಏನು ಮಾಡಬೇಕು, ನೀವು 3 ಅವತಾರಗಳನ್ನು ಮನುಷ್ಯ ಲೋಕದಲ್ಲಿ ತಾಳಬೇಕು. ಅದು ಮನುಷ್ಯ ಲೋಕದಲ್ಲಿ 3 ಅವತಾರ ಹೇಗಿರಬೇಕು ಅಂದರೆ, ಯಾವ ಪರಮಾತ್ಮನ ಬಾಗಿಲಿಗೆ ನಿಂತುಕೊಂಡು ನಮಗೆ ದರ್ಶನ ಕೊಡಿಸಲ್ಲ ಅಂತ ಹೇಳ್ತಿದ್ದೀರಲ್ಲ, ಅವನ ಶತ್ರುಗಳಾಗಿ ನೀವು ಹುಟ್ಟ್ರಿ ಅಂತ ಸನಕಾದಿಗಳು ಶಾಪವನ್ನು ಕೊಡ್ತಾ ಇದ್ದಾರಂತೆ ಅವರಿಬ್ಬರಿಗೆ. ಈ ರೀತಿಯಾಗಿ ಬ್ರಾಹ್ಮಣರ ಹಿಂದೆನೇ ಬಂದಿತ್ತು. ಆ ದಿತಿದೇವಿಯೇ ಹೇಳಿದರು, ಬ್ರಾಹ್ಮಣರ ಶಾಪಕ್ಕೆ ಗುರಿಯಾಗಬಾರ್ದು ಅಂತ. ಇವರು ಬ್ರಾಹ್ಮಣರ ಶಾಪಕ್ಕೆ ಗುರಿಯಾಗಿದ್ದಾರೆ. ಇದನ್ನು ಬ್ರಾಹ್ಮಣರ ಶಾಪವನ್ನು ಯಾವುದರಿಂದಲೂ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವ ಅಸ್ತ್ರ ಶಸ್ತ್ರ ಏನು ಮಾಡಿದರೂ ಕೂಡ ಬ್ರಾಹ್ಮಣರ ಶಾಪದಿಂದ ಒಂದು ಮುಕ್ತಿ ಇಲ್ಲ. ಆದ್ದರಿಂದ ಕೂಡಲೇ ಅವರ ಪಾದಗಳಿಗೆ ಎರಗಿದ್ದಾರಂತೆ, ಪಾದಗಳಿಗೆ ಬಿದ್ದು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ನಾವು ಮಹಾ ದೊಡ್ಡ ಅಪರಾಧವನ್ನು ಮಾಡಿದ್ದೀವಿ, ಸಜ್ಜನರಿಗೆ ದ್ರೋಹವನ್ನು ಮಾಡಿದ್ದೀವಿ. ಆದ್ದರಿಂದ ಹೇಗಾದರೂ ಮಾಡಿ ನಮ್ಮನ್ನು ಉಳಿಸಬೇಕು, ನಮ್ಮನ್ನು ಕಾಪಾಡಬೇಕು ಅಂತೆಲ್ಲ ಹೀಗೆ ಅವರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರಂತೆ. ಹೀಗೆ ಏನೋ ನಡೀತಾ ಇದೆಯಲ್ಲ ಅಂತ ದೂರದಲ್ಲಿ ಗಲಾಟೆ ನಡೀತಾ ಇದ್ದದ್ದನ್ನು ಪರಮಾತ್ಮ ಕೇಳಿಸಿಕೊಂಡು ಕೂಡಲೇ ಲಕ್ಷ್ಮೀ ಸಮೇತ ಹೊರಗೆ ಬಂದು ನಿಂತಿದ್ದಾನಂತೆ. ಆವಾಗ ಜಗಳ ಎಲ್ಲ ಮರ್ತೇ ಬಿಟ್ರಂತೆ. ಸನಕಾದಿಗಳು ಯಾರನ್ನು ನೋಡಬೇಕು ಅಂತ ಇವರಿಬ್ಬರ ಜೊತೆಗೆ ಜಗಳ ಆಡಿ ಅವರಿಗೆ ಶಾಪ ಕೊಟ್ಟರು, ಅವನೇ ಲಕ್ಷ್ಮೀ ಸಮೇತ ಹೊರಗೆ ಬಂದು ನಿಂತಿದ್ದಾನೆ. ಎಲ್ಲವನ್ನ ಮರೆತು ಆ ಭಗವಂತನ ಅದ್ಭುತ ರೂಪವನ್ನು ನೋಡಿದ್ದಾರಂತೆ. ಇವತ್ತಿನ ಕಥೆಯಲ್ಲಿ 2-3 ಭಗವದ್ ರೂಪಗಳ ಸಾಕ್ಷಾತ್ಕಾರ ಆಗುವಂತಹ ಪ್ರಸಂಗವನ್ನು ನಾವು ನೋಡಲಿಕ್ಕಿದೆ. ಆ ರೂಪ ಅದ್ಭುತವಾದಂತಹ ರೂಪವನ್ನು ಅವರು ನೋಡಿದ್ದಾರಂತೆ. ಅದು ಆ ರೂಪವನ್ನು ಬಹಳ ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ, ಸಮಯ ಇಲ್ಲ. ಆ ಅದ್ಭುತವಾದ ರೂಪ ಹೇಗಿತ್ತು ಅಂದರೆ, 2 ಕೈಗಳು, ಒಂದು ಕೈಗಳಿಂದ ಆ ಗರುಡನ ಭುಜದ ಮೇಲೆ ಕೈ ಇಟ್ಟಿದ್ದಾನಂತೆ, ಇನ್ನೊಂದು ಕೈಯಿಂದ ಕಮಲವನ್ನು ಹಿಡ್ಕೊಂಡು ಅದನ್ನು ತಿರುಗಿಸ್ತಾ ಇದ್ದಾನಂತೆ. ಹೀಗೆ ಅದ್ಭುತವಾದಂತಹ ರೂಪ, ಒಳ್ಳೆಯ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ. ಮತ್ತು ಈ ರೀತಿಯಾದಂತಹ ಆ ಪರಮಾತ್ಮ ಅವನನ್ನು ನೋಡ್ತಾ ಇದ್ದಾರಂತೆ ಇವರೆಲ್ಲ ಸನಕಾದಿಗಳು. ಹಾಗೆ ನೋಡ್ತಾ ಇದ್ದರೆ ಅವರ ಕಣ್ಣುಗಳಿಗೆ ತೃಪ್ತಿಯೇ ಆಗ್ತಾ ಇಲ್ಲಂತೆ, ಅಷ್ಟು ಅವನ ರೂಪವನ್ನು ನೋಡ್ತಾ ಇದ್ದಾರಂತೆ. ಆಮೇಲೆ ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಆ ಸನತ್ ಕುಮಾರಾದಿಗಳೆಲ್ಲ ಸ್ತೋತ್ರ ಮಾಡಿದ್ದಾರೆ. ಅಲ್ಲಪ್ಪ ಪರಮಾತ್ಮ, ನೀನು ಇವತ್ತು ನಮ್ಮ ಹೃದಯದಲ್ಲಿ ಬಂದು ಕೂತಿದ್ದಿ ನೀನು. ಯಾಕೆ ಅಂತಂದರೆ, ಕೆಟ್ಟ ಸ್ವಭಾವವುಳ್ಳಂತಹ ದುಷ್ಟರಿಗೆ ನಿನ್ನನ್ನು ನೋಡಲಿಕ್ಕಲ್ಲ ನೆನೆಸಲಿಕ್ಕೂ ಸಾಧ್ಯವಾಗೋದಿಲ್ಲ. ಅಂತಹ ನೀನು ಇವತ್ತು ನಮ್ಮ ಕಿವಿಯ ಒಳಗಡೆನೂ ಸೇರಿಕೊಂಡಿದ್ದಿ. ನಮ್ಮ ತಂದೆಯಾದಂತಹ ಬ್ರಹ್ಮದೇವರು ನಮಗೆ ಉಪದೇಶ ಮಾಡಿದರು, ನಿನ್ನ ಬಗ್ಗೆ, ನಿನ್ನ ಗುಣಗಳ ಬಗ್ಗೆ, ನಿನ್ನ ಮಹಿಮೆಯ ಬಗ್ಗೆ ಹೇಳಿದರು. ಅವರು ಹೇಗೆ ಹೇಳಿದ್ರೋ ಹಾಗೇ ನೀನಿದ್ದಿ. ಅಂದರೆ ಬ್ರಹ್ಮದೇವರ ಒಂದು ಸಾಕ್ಷಾತ್ಕಾರ ಹೇಗಿತ್ತು ಅಂತ. ಬ್ರಹ್ಮದೇವರು ನಮ್ಮ ಅಪ್ಪ ಹೇಗೆ ನಮಗೆ ನಿನ್ನ ರೂಪವನ್ನು ಉಪದೇಶ ಮಾಡಿದ್ರೋ ಅಂತಹದ್ದೇ ಅದ್ಭುತವಾದ ರೂಪವನ್ನು ನಿನ್ನಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ನಿನ್ನ ಕಥಾ ಅದರ ಪಾನವನ್ನು ಮಾಡ್ತಾ ಇದ್ದವರಿಗೆ ಮೋಕ್ಷ ಕೊಡ್ತೇನೆ ಅಂದರೂ ಬೇಕಾಗಿಲ್ಲ ಅಂತ. ಅಂದರೆ ನಿನ್ನ ಕಥಾ ಶ್ರವಣ, ನಿನ್ನ ಮುಖದ ದರ್ಶನ, ಇದೆಲ್ಲ ಎಷ್ಟು ಅದ್ಭುತವಾದ ರಸ ಅಂತ ಹೇಳಿದರೆ, ಅದನ್ನು ಸವಿಯುತ್ತಾ ಇರುವಂಥವರಿಗೆ ಮೋಕ್ಷ ಕೊಟ್ಟರೂ ಬೇಡ ಅಂತ. ಮೋಕ್ಷವೇ ಬೇಡ ಅಂದರೆ ಸ್ವರ್ಗ, ಇದನ್ನೆಲ್ಲ ಯಾರು ತಾನೇ ಬಯಸ್ತಾರೆ ಅಂತ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಆದ ಮೇಲೆ ಪರಮಾತ್ಮ ಅವರಿಗೆ ಹೇಳ್ತಾ ಇದ್ದಾನಂತೆ. ಇಷ್ಟೆಲ್ಲ ನಮಸ್ಕಾರ ಮಾಡಿದಾಗ ಅವರಿಗೆ ಹೇಳ್ತಾ ಇದ್ದಾರಂತೆ, ಇವರು ಬೇರೆ ಯಾರೂ ಅಲ್ಲ, ನನ್ನ ಸೇವಕರು ಇವರು, ಜಯ ವಿಜಯರು ಅಂತ ಇವರ ಹೆಸರು ಇದು. ಆದರೆ ಇವರು ನೀವು ಕೊಟ್ಟಂತಹ ಶಾಪವನ್ನು ನಾನು ಖಂಡಿತವಾಗಿಯೂ ಇದನ್ನು ನಾನು ಒಳ್ಳೆಯದು ಅಂತಲೇ ನಾನು ಹೇಳ್ತಾ ಇದ್ದೇನೆ. ಇದಕ್ಕೆ ಈ ಮಾತನ್ನು ಆಡಲಿಕ್ಕೆ ಅವರು ಹೇಳಿದರು, ನಾವು ಗೊತ್ತಿಲ್ಲದೆ ನಿನ್ನ ಸೇವಕರಿಗೆ ಶಾಪ ಕೊಟ್ಬಿಟ್ಟಿದ್ದೇವಪ್ಪ, ನಮ್ಮನ್ನೇನಾದರೂ ನೀನು ಏನಾದರೂ ಶಿಕ್ಷೆ ಕೊಡ್ಬೋದು, ನಮಗೆ ಏನಾದರೂ ಶಿಕ್ಷೆ ಕೊಡ್ಬೋದು ಅಂದರೆ ನೀನು ಬೇಕಾದ್ರೆ ನಮ್ಮನ್ನು ನರಕಕ್ಕಾದರೂ ತಳ್ಳು. ಆದರೆ ನಮ್ಮದೊಂದು ಪ್ರಾರ್ಥನೆ ಇದೆ, ನರಕದಲ್ಲೂ ನಮ್ಮ ಕಿವಿಗಳಿಗೆ ನಿನ್ನ ಕಥಾಶ್ರವಣವೇ ಆಗಬೇಕು.
ಎಲ್ಲಿ ಹೋದರೂ ನಮಗೆ ಅದೇ ಆಗಬೇಕು ಅಂತ ಅವರು ಕ್ಷಮೆಯನ್ನು ಯಾಚಿಸಿದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ, ನೀವೇನೂ ತಪ್ಪು ಮಾಡಿಲ್ಲ, ನೀವು ಕೊಟ್ಟಂತಹ ದಂಡನೆ, ನೀವು ಕೊಟ್ಟ ಶಾಪ ಅದು ನನಗೂ ಸಮ್ಮತವೇ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ನನಗೆ ಬ್ರಾಹ್ಮಣರು ಅಂದರೆ ಭಾರೀ ಪ್ರೀತಿ, ನನ್ನ ಹೃದಯ ಅವರು. ಆದ್ದರಿಂದ ನನ್ನವರು ಮಾಡಿದಂತಹ ಒಂದು ಅಪರಾಧಕ್ಕೆ ಪರಮಾತ್ಮ ಹೇಳ್ತಾನಂತೆ, ನಾನು ನಿಮಗೆ ಕ್ಷಮೆ ಕೇಳ್ತೇನೆ, ನಾನು ನಿಮ್ಮನ್ನು ಪ್ರಸನ್ನರನ್ನಾಗಿ ಮಾಡಿಸ್ಕೊಳ್ಬೇಕು, ಇದು ನನ್ನ ಕರ್ತವ್ಯ. ಯಾಕೆಂದರೆ ಲೋಕದಲ್ಲಿ ಯಾರೇ ಕೆಲಸದವರು ಏನೇ ಅಪರಾಧ ಮಾಡಿದರೂ ಅದರ ಅಪರಾಧ ಮಾಡಿದವರು ಕೆಲಸದವರು ಅಂತ ಹೇಳೋಲ್ಲ, ಯಜಮಾನನಿಗೆ ಅದು ಆ ಒಂದು ಪಾಪ ಹೋಗ್ತದೆ. ನನ್ನ ಸೇವಕರು ಮಾಡಿದ್ದು ತಪ್ಪಾದರೂ ಕೂಡ ಅದು ನನ್ನ ತಪ್ಪಾಗಿದೆ ಅಂತ ಪರಮಾತ್ಮ ಅವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದಾನೆ. ಆ ಅದ್ಭುತವಾದ ಮಾತನ್ನು ಹೇಳ್ತಾನೆ. ಯಾಕೆ ನಿಮ್ಮ ಮೇಲೆ ನನಗಷ್ಟು ಪ್ರೀತಿ ಅಂತಂದರೆ, ಯಸ್ಯಾಮೃತ ಮಲಯಶ ಶ್ರವಣಾವಗಾಹ ಸದ್ಯ ಪುನಾತಿ ಜಗದ ಶ್ವಪಚಂ ವಿಕುಂಠ ಅಂತ. ಈ ನನ್ನ ಒಂದು ಕೀರ್ತಿ ಹೇಗೆ ಬಂತು ನನಗೆ ಇಷ್ಟು ಕೀರ್ತಿ ಅಂದರೆ, ಸೋಹಂ ಭವದ್ಯ ಉಪಲಬ್ಧ ಸುತೀರ್ಥ ಕೀರ್ತಿ. ಇಡೀ ಲೋಕದಲ್ಲಿ ನನ್ನ ಕೀರ್ತಿ ಹರಡಿದೆ. ಯಾರು ನನ್ನ ಕೀರ್ತಿಯನ್ನು ಹರಡಿಸಿದ್ದು? ನಿಮ್ಮಂಥ ಬ್ರಾಹ್ಮಣರೇ. ನೀವು ಬ್ರಾಹ್ಮಣರು ಎಲ್ಲ ಕಡೆ ನನ್ನ ಬಗ್ಗೆ ಹೇಳಿ ಹೇಳಿ ನನ್ನ ಮಹಿಮೆಯನ್ನು ಹೇಳಿ ನನ್ನ ಕೀರ್ತಿ ಎಲ್ಲ ಕಡೆ ಹೋಗಿದೆ. ಅದರಿಂದ ನಿಮಗೋಸ್ಕರ ನನ್ನ ಬಾಹುಗಳನ್ನು ಬೇಕಾದ್ರೂ ನಾನು ತುಂಡರಿಸ್ಕೊಳ್ತೇನೆ. ಬಾಹು ತುಂಡರಿಸ್ಕೊಳ್ಬೇಕು ಯಾಕೆ ಅಂತಂದರೆ ಅದರ ಅಭಿಪ್ರಾಯ ಅಲ್ಲ, ಬಾಹುಗಳಿಂದ ರಾಜರುಗಳು ಹುಟ್ಟಿದರು. ನಿಮಗೆ ತೊಂದರೆ ಕೊಡುವ ಯಾರಾದರೂ ರಾಜರುಗಳಿದ್ದರೆ ಅವರನ್ನು ನಾನು ಸಂಹಾರ ಮಾಡ್ತೇನೆ ಅನ್ನುವ ಅಭಿಪ್ರಾಯದಿಂದ ಭಗವಂತ ಅಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾನಂತೆ. ಆದ್ದರಿಂದ ಬ್ರಾಹ್ಮಣರು ಅಂದರೆ ಎಷ್ಟು ನನಗೆ ಪ್ರೀತಿ ಎನ್ನುವುದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಎಷ್ಟೇ ಶ್ರಮಪಟ್ಟು ಖರ್ಚು ಮಾಡಿ ದೊಡ್ಡ ದೊಡ್ಡ ಯಾಗಗಳು ಆಹುತಿಗಳು ಯಾವ ಇದರಿಂದಲೂ ನನಗೆ ತೃಪ್ತಿ ಆಗುವುದಿಲ್ಲ. ಬ್ರಾಹ್ಮಣರ ಒಳಗೆ ಇದ್ದು ನಾನು ಏನು ಉಣ್ಣತೇನಲ್ಲ ಅದು ನನಗೆ ಅತ್ಯಂತ ಪ್ರೀತಿ ಆಗ್ತದೆ ಅಂತ. ಅದರಿಂದ ಯಾವಾಗಲೂ ಬ್ರಾಹ್ಮಣ ಭೋಜನಕ್ಕೆ ನಮ್ಮಲ್ಲಿ ಅಷ್ಟು ಮಹತ್ವ. ಪರಮಾತ್ಮ ಬ್ರಾಹ್ಮಣರ ಒಳಗಿದ್ದುಕೊಂಡು ಏನು ಸ್ವೀಕಾರ ಮಾಡ್ತಾನೆ ಅದು ಅವನಿಗೆ ಅಷ್ಟು ಪ್ರೀತಿ. ಬ್ರಾಹ್ಮಣರು ಅಂದರೆ ಅದು ಅವನ ಹೃದಯ ಸ್ಥಾನ ಅಂತ ಅವನೇ ಹೇಳಿಕೊಂಡಿದ್ದಾನೆ. ಆದ್ದರಿಂದ ನನ್ನ ಕಿರೀಟದ ತುದಿ ನಿಮ್ಮ ಧೂಳುಗಳಿಂದ ಅರ್ಚಿತವಾಗಬೇಕು ಅಂತ ಆ ಭಗವಂತ ಹೇಳಿಕೊಳ್ತಾ ಇದ್ದಾನೆ. ಆದ್ದರಿಂದ ಯಾರು ಬ್ರಾಹ್ಮಣರಿಗೆ ಅವಮಾನವನ್ನು ಮಾಡ್ತಾರೋ ಅವರು ಯಾವಾಗಲೂ ನನಗೆ ಪ್ರಿಯರಾಗೋದಿಲ್ಲ ಅಂತ ಪರಮಾತ್ಮ ಬ್ರಾಹ್ಮಣರನ್ನು ಬಹಳ ಇನ್ನೂ ಅನೇಕ ಶ್ಲೋಕಗಳಲ್ಲಿ ವರ್ಣನೆಯನ್ನು ಮಾಡಿ, ನನ್ನ ಸೇವಕರು ನನ್ನ ಅಭಿಪ್ರಾಯವನ್ನು ಸರಿಯಾಗಿ ತಿಳ್ಕೊಳ್ಳದೆ ನಿಮಗೆ ಅವಮಾನವನ್ನು ಮಾಡಿದ್ದಾರೆ, ಆದ್ದರಿಂದ ನೀವು ನನಗೊಂದು ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಅದೇ ಶಬ್ದವನ್ನು ಹೇಳ್ತಾನೆ, ತದನುಗ್ರಹೋಮೇ. ನೀವು ಎಲ್ಲ ಬ್ರಾಹ್ಮಣರು ನನಗೊಂದು ಅನುಗ್ರಹ ಮಾಡಬೇಕು ಅಂತ. ನನ್ನ ಸೇವಕರು ಅಪರಾಧ ಮಾಡಿದ್ದಾರೆ, ನೀವು ಹೂ ಅಂದರೆ ಅವರು 3 ಅವತಾರಗಳಲ್ಲಿ 3 ರೀತಿಯಾಗಿ ಅವತಾರ ಮಾಡಿ ನನ್ನಿಂದ ಹತರಾಗಿ ಬೇಗ ಈ ಲೋಕಕ್ಕೆ ಬರಬೇಕು ಅಂತ ನೀವು ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ, ನಮ್ಮನ್ಯಾರಾದರೂ ಹೊಗಳಿದ್ರೆ ನಾವೇ ಭುಜ ತಟ್ಕೊಂಡ್ಬಿಡ್ತೀವಿ, ನಮ್ಮನ್ನು ಹೊಗಳ್ತಾ ಇದ್ದಾರೆ ಅಂತ. ಆದರೆ ಇವರಿಗೆ ಗೊತ್ತು ಪರಮಾತ್ಮ ನಮ್ಮನ್ನು ಹೊಗಳ್ತಾ ಇದ್ದಾನೆ ಅಂದರೆ ಅವನ ಅಭಿಪ್ರಾಯ ಇವ್ರಿಗೆ ಅರ್ಥ ಆಗಲಿಲ್ಲ. ಅವರು ಮಾತನಾಡಿ ಹೇಳ್ತಾ ಇದ್ದಾರೆ, ನಿನ್ನ ಮಾತು ಬಹಳ ಅರ್ಥಗರ್ಭಿತವಾದದ್ದಪ್ಪ, ಯಾವ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಿ ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನ ಅಭಿಪ್ರಾಯವನ್ನು ನಮಗೆ ನೀನು ತಿಳಿಸು. ಯಾಕೆಂದರೆ ನೀನು ನಮಗೆ ಅನುಗ್ರಹ ಮಾಡು ಅಂತ ಕೇಳಿಕೊಳ್ತಾ ಇದ್ದಿ, ನೀನು ಎಲ್ಲರಿಗೂ ಅನುಗ್ರಹ ಮಾಡಬೇಕು, ಆದರೆ ನೀನು ನಮ್ಮನ್ನು ಅನುಗ್ರಹ ಮಾಡು ಅಂತ ಕೇಳಿಕೊಳ್ತಾ ಇರುವಂತಹದ್ದು ಇದು ನಮಗೆ ನಿನ್ನ ಅಭಿಪ್ರಾಯ ಅರ್ಥವಾಗ್ತಾ ಇಲ್ಲ ಅಂತ ಅನೇಕ ವಿಧವಾಗಿ ಅವರು ಕೇಳಿಕೊಳ್ತಾ ಇದ್ದಾರೆ. ನೀನಿಲ್ಲ ಅಂದರೆ ಇಡೀ ಜಗತ್ತು ನಾಶವಾಗಿ ಹೋಗ್ತಾ ಇದೆ ಅಂತ ಅವರು ಅದ್ಭುತವಾಗಿ ವರ್ಣನೆ ಮಾಡಿ ಕೊನೆಗೆ ಮತ್ತೆ ಅವರು ಹೇಳ್ತಾ ಇದ್ದಾರಂತೆ, ಅವರು ಬ್ರಾಹ್ಮಣರು ಹೇಳ್ತಾ ಇದ್ದಾರೆ, ಸನತ್ಕುಮಾರಾದಿಗಳು, ನಾವು ಏನೋ ಶಾಪ ಕೊಟ್ಟಿದ್ದೀವಿ, ಇದನ್ನೇ ನೀನು ಸ್ವೀಕಾರ ಮಾಡಬೇಕು ಅಂತ ನಿಯಮ ಇಲ್ಲ, ಬೇಕಾದ್ರೆ ಸ್ವೀಕಾರ ಮಾಡು, ಅಥವಾ ಅವ್ರಿಗೆ ಬೇರೆ ರೀತಿ ಶಿಕ್ಷೆ ಕೊಡು. ನಾವು ಹೇಳಿದ್ವಿ ಎಂದು ಮಾತ್ರಕ್ಕೆ ಅವರು 3 ಜನ್ಮವನ್ನು ತಾಳಬೇಕು ಅಂತ ನಿಯಮ ಇಲ್ಲ ಅಂತ ಅವರು ಹೇಳ್ತಾ, ಅಥವಾ ಶಿಕ್ಷೆ ಕೊಟ್ಟಿದ್ದಕ್ಕೆ ನಮಗೆ ಬೇಕಾದ್ರೆ ಶಿಕ್ಷೆ ಕೊಟ್ಬಿಡು, ಹೀಗೆ ಅವರು ಕೇಳಿಕೊಂಡಾಗ ಆವಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವು ಕೊಟ್ಟದ್ದಲ್ಲ ಇದು ಶಾಪ, ನಿಮ್ಮಲ್ಲಿ ಇದ್ದು ಕೊಡಿಸಿದ್ದು ನಾನೇ, ಆದ್ದರಿಂದ ನೀವೇನೂ ತಲೆ ಕೆಡಿಸ್ಕೊಳ್ಬೇಡ್ರಿ, ಶಾಪ ಕೊಡಿಸಿದ್ದು ನಾನೇ, ಹೊಗಳಿದ್ದು ನಾನೇ, ಮತ್ತೆ ನಿಮ್ಮಿಂದ ಹೊಗಳಿಸ್ಕೊಂಡಿದ್ದು ನಾನೇ, ಏನೂ ವಿಚಾರ ಮಾಡಬೇಡ್ರಿ, ನೀವು ಹೋಗಿ ಬರ್ರಿ ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರಂತೆ,
ಆ ಅದ್ಭುತವಾದ ಭಗವಂತನ ರೂಪವನ್ನು, ಅವನ ಮಾತನ್ನು, ಅವನ ಲೋಕವನ್ನು ಇವೆಲ್ಲವನ್ನು ನೋಡಿ ಅವನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ದಾರಂತೆ. ಅಷ್ಟು ಸಂತೋಷವನ್ನು ಪಟ್ಟಿದ್ದಾರೆ. ಇಷ್ಟೆಲ್ಲ ಆದಾಗ ಪರಮಾತ್ಮ ತನ್ನ ಶಿಷ್ಯರಿಗೆ, ಜೈವಿಜಿಯರಿಗೆ ಹೇಳ್ತಾ ಇದ್ದಾನೆ, ನೀವು ದೊಡ್ಡ ಅಪರಾಧ ಮಾಡಿದ್ದೀರಿ. ಇದು ವಾಸ್ತವಿಕವಾಗಿ ಬ್ರಾಹ್ಮಣರ ಶಾಪವನ್ನು ಮೀರಿ ನಾನು ನಿಮ್ಮನ್ನು ಇಲ್ಲೇ ಇರಿಸ್ಕೊಳ್ಬಹುದು, ಆದರೆ ಆ ಕೆಲಸ ಮಾಡಲ್ಲ ನಾನು. ಯಾಕೆ ಮಾಡಲ್ಲ ಅಂದರೆ ಇದು ಮೊದಲನೇ ಸರ್ತಿ ಅಲ್ಲ, ಎರಡನೇ ಸರ್ತಿ ನೀವು ಈ ಥರ ಮಾಡ್ತಾ ಇದ್ದೀರಿ ಅಂತ ಪರಮಾತ್ಮ ಹೇಳ್ತಾನಂತೆ. ಹಿಂದೆ ಒಮ್ಮೆ ಲಕ್ಷ್ಮೀದೇವಿನೇ ಒಳಗೆ ಹೋಗ್ಲಿಕ್ಕೆ ಬಂದ್ಲಂತೆ. ಲಕ್ಷ್ಮೀದೇವಿ ಒಳಗೆ ಹೋಗ್ತೀನಿ ಅಂತ ಬಂದಾಗ ಅವಳನ್ನು ತಡೆದಿದ್ರಿ ನೀವು. ಆದ್ದರಿಂದ ಆವಾಗ ಏನೋ ನನಗೆ ಕೋಪ ಬಂದರೂ ಕೂಡ ಮುಂದೆ ಬ್ರಾಹ್ಮಣರ ಶಾಪ ಬಂದಾಗ ನಾನು ನಿಮ್ಮನ್ನು ಕಳಿಸಿದ್ದೀನಿ ಅಂತ ಹೇಳಬೇಕು. ಹೆಂಡ್ತಿನ ಒಳಗೆ ಬಿಟ್ಟಿಲ್ಲ, ಆದ್ದರಿಂದ ನಿಮಗೆ ಶಿಕ್ಷೆ ಕೊಟ್ಟೀನಿ ಅಂದರೆ ಅದು ನಡೆಯೋದಿಲ್ಲ. ಬ್ರಾಹ್ಮಣರ ಶಾಪ ನಿಮಗಿದೆ, ಅದರಿಂದ ನಾನು ನಿಮಗೆ ಶಿಕ್ಷೆ ಕೊಡ್ತಾ ಇದ್ದೀನಿ ಅಂತ ಆಗಬೇಕು ಅಂತ ತಡೆದಿದ್ದೆ. ಆದ್ದರಿಂದ ನೀವು ಹೋಗ್ರಿ, ನೀವು ಅವತಾರವನ್ನು ತಾಳ್ರಿ, ನಿಮ್ಮ ಎಲ್ಲ ಶ್ರೀ ಅಂದರೆ ನಿಮ್ಮ ಎಲ್ಲ ಕಾಂತಿ ಹೋಗಿದೆ, ನೀವು ಹೋಗಬೇಕು. ಆದರೆ ಬಹಳ ಅಲ್ಪ ಕಾಲದಲ್ಲಿ ನಾನು ನಿಮಗೆ ಮೋಕ್ಷವನ್ನು ಕೊಟ್ಟು ಇಲ್ಲಿಗೆ ಕರೆಸಿಕೊಳ್ಳುತ್ತೇನೆ ಅಂತ ಪರಮಾತ್ಮ ತಾನು ಹೇಳ್ತಾ ಇದ್ದಾನೆ. ಅವರಿಬ್ಬರೂ ಕೂಡ ಕೆಳಗೆ ಆ ಲೋಕದಿಂದ ಕೆಳಗೆ ಹೋಗ್ತಾ ಇದ್ದಾರೆ. ದೇವತೆಗಳೆಲ್ಲ ಹಾಹಾಕಾರವನ್ನು ಹಾಕ್ತಾ ಇದ್ದಾರಂತೆ. ಭಗವಂತನ ದ್ವಾರಪಾಲಕರು ಮನುಷ್ಯ ಲೋಕದಲ್ಲಿ ಹುಟ್ಟುತ್ತಾ ಇದ್ದಾರೆ ಅಂತ ಅವರೆಲ್ಲ ಹಾಹಾಕಾರವನ್ನು ಹಾಕಿದ್ದಾರೆ. ಅವರಿಬ್ಬರು ಬಂದು ದ್ವಿತೀಯ ಜಠರವನ್ನು, ಅವಳ ಉದರವನ್ನು ಪ್ರವೇಶ ಮಾಡಿದ್ದಾರೆ. ಆವಾಗ ಈ ರೀತಿಯಾದಂತಹ ಕೆಲಸ ಆಗ್ತಾ ಇದೆ. ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ತ್ರಿದೀಶಃ ತ್ರಾತಾಸ್ಮದೀಯ ವಿಮರ್ಶೇನ ಕಿಯಾನಿಹಾರ್ಥ ಅಂತ ಇಡೀ ಜಗತ್ತಿಗೆ ಯಾರು ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ಉಂಟು ಮಾಡ್ತಾನೋ ಅವನೇ ನಮಗೂ ಮಂಗಳವನ್ನು ಉಂಟು ಮಾಡ್ತಾನೆ ಅಂತ ಹೇಳಿ ಆ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಕೊನೆಗೆ ಮೈತ್ರೇಯರು ಹೇಳ್ತಾ ಇದ್ದಾರಂತೆ, ಹೀಗೆ ದೇವತೆಗಳಿಗೆಲ್ಲ ಗೊತ್ತಾಯಿತು. ಹಾಗಾದರೆ ಯಾಕೆ ಹೀಗೆ ನಡೀತಾ ಇದೆ ಅಂತ ಗೊತ್ತಾಯಿತು, ಯಾಕೆ ಕತ್ತಲು ಆವರಿಸಿದೆ, ಏನಾಗ್ತಾ ಇದೆ ಅಂತೆಲ್ಲ ಗೊತ್ತಾದ ಮೇಲೆ ಅವರೆಲ್ಲ ತಮ್ಮ ತಮ್ಮ ಲೋಕಗಳಿಗೆ ಹೊರಟಿದ್ದಾರಂತೆ. ದಿತಿದೇವಿಯು ಕೂಡ 100 ವರ್ಷ ತುಂಬಿತಂತೆ. ಗರ್ಭವನ್ನು ಧಾರಣೆ ಮಾಡಿ 100 ವರ್ಷ ತುಂಬಿತು. 100 ವರ್ಷ ತುಂಬಿದ ಕೂಡಲೇ ಅವಳು ಮಕ್ಕಳನ್ನು ಪ್ರಸವಿಸಿದ್ದಾಳಂತೆ. 2 ಮಕ್ಕಳು ಬಂದಿದ್ದಾರಂತೆ. ಹುಟ್ಟಿದ ಕೂಡಲೇ ಉತ್ಪಾತಗಳು, ಎಲ್ಲ ಕಡೆ ಉತ್ಪಾತ ಅಂತ, ಇಡೀ ಭೂಮಿ ಸಮೇತವಾಗಿ ಸಮುದ್ರ ಸಮೇತವಾಗಿ ಎಲ್ಲ ಲೋಕಗಳು ಅಲುಗಾಡ್ತಾ ಇದೆಯಂತೆ. ಅದು ಒಂದು 15 ಶ್ಲೋಕಗಳಲ್ಲಿ ಇಡೀ ಭೂಮಂಡಲದಲ್ಲಿ ಆದಂತಹ ವಿಕಾರವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಷ್ಟು ಅವರು ಬರೀ ಅವರು ಗರ್ಭದಲ್ಲಿದ್ದಾಗಲೇ ಎಲ್ಲ ಕಡೆ ಅಂಧಕಾರ ಅಂದರೆ ಹೊರಗೆ ಬಂದ ಮೇಲೆ ಏನು ಗತಿ? ಅವರು ಹೊರಗೆ ಬಂದಾಗ ಎಲ್ಲ ಕಡೆ ವಿಚಿತ್ರವಾಗಿ ಆಗಿದೆಯಂತೆ. ಸಮುದ್ರಗಳೆಲ್ಲ ಅಲ್ಲೋಲಕಲ್ಲೋಲವಾಗಿದೆ, ಎಲ್ಲ ಕಮಲಗಳು ಬಾಡಿ ಹೋಗಿದೆಯಂತೆ. ಅಷ್ಟೇ ಅಲ್ಲದೆ ನಾಯಿಗಳು, ನರಿಗಳು ಎಲ್ಲ ಬಾಯಿಯಿಂದ ಬೆಂಕಿಯನ್ನು ಉಗುಳ್ತಾ ಇದೆಯಂತೆ. ವಿಚಿತ್ರವಾದ ಶಬ್ದಗಳನ್ನು ಮಾಡ್ತಾ ಇದೆಯಂತೆ. ನಾಯಿಗಳೆಲ್ಲ ಏನೇನೋ ಕೂಗುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಸುಗಳು ಮತ್ತೆ ಮತ್ತೆ ಗೋಮಯವನ್ನು ಅವುಗಳು ಹಾಕ್ತಾ ಇದೆಯಂತೆ. ಮೋಡಗಳಿಂದ ಮಳೆ ಬೀಳ್ತಾ ಇಲ್ಲಂತೆ, ಕೀವುಗಳು ಅಂತೆಲ್ಲ ಬೀಳ್ತಾ ಇದೆ. ಅಷ್ಟು ವಿಚಿತ್ರವಾದಂತಹ ಪ್ರಸಂಗ ಅಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದಾಗ ಅಲ್ಲಿರುವವರೆಲ್ಲ ಪ್ರಳಯವೇ ಆಗೋಯ್ತು ಅಂತ ಅಂದ್ಕೊಂಡ್ರು. ಪ್ರಳಯವೇ ಆಗ್ತಾ ಇದೆ ಇದು ಅಂತ ಅಂದುಕೊಂಡಿದ್ದಾರೆ. ಆವಾಗ ಅಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅನ್ನುವರು ಇಬ್ಬರು ಅಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ. ಅವರಿಬ್ಬರೂ ಕೂಡ ಬಂದಿದ್ದಾರೆ. ಭೂಮಿಯನ್ನು ಅಲಗಾಡಿಸ್ತಾ ಇದ್ದಾರಂತೆ. ಅವರು ಹೆಜ್ಜೆ ಇಟ್ಟರೆ ಭೂಮಿ ಅಲಗಾಡ್ತಾ ಇದೆಯಂತೆ. ಅಂತಹ ಅವರಿಗೆ ಕಶ್ಯಪರು ನಾಮಕರಣವನ್ನು ಮಾಡಿದ್ದಾರೆ. ಒಬ್ಬನಿಗೆ ಹಿರಣ್ಯಕಶಿಪು ಅನ್ನೋ ಹೆಸರನ್ನು ಇಟ್ಟಿದ್ದಾರೆ, ಇನ್ನೊಬ್ಬನಿಗೆ ಹಿರಣ್ಯಾಕ್ಷ ಅಂತ ಹೆಸರನ್ನು ಇಟ್ಟಿದ್ದಾರೆ. ಹಿರಣ್ಯಕಶಿಪು ತನ್ನ ಭುಜಬಲದಿಂದ ಬ್ರಹ್ಮದೇವರ ವರದಿಂದ ತನಗೆ ಮರಣವೇ ಇಲ್ಲ ಅನ್ನುವ ವ್ಯವಸ್ಥೆಯನ್ನು ಅವನು ಮಾಡಿಕೊಂಡಿದ್ದಾನೆ. ಹಿರಣ್ಯಾಕ್ಷನಿಗೆ ತಮ್ಮನಿಗೆ ಯುದ್ಧ ಮಾಡಬೇಕು ಅಂತ ಹುಚ್ಚು, ಭಾರೀ ಯುದ್ಧ ಮಾಡಬೇಕು ಅಂತ ಹೇಳಿ ಯುದ್ಧ ಮಾಡಲಿಕ್ಕೆ ಯಾರಾದರೂ ಬೇಕಲ್ಲ ಅಂತ ಹುಡುಕೊಂಡು ಎಲ್ಲ ಲೋಕಗಳಿಗೆ ಹೋಗ್ತಾ ಇದ್ದಾನಂತೆ. ಮೊಟ್ಟ ಮೊದಲನೆಯದಾಗಿ ದೇವಲೋಕಕ್ಕೆ ಬಂದಿದ್ದಾನೆ. ದೇವಲೋಕಕ್ಕೆ ಬಂದರೆ ಅವನ ಗೆಜ್ಜೆಗಳು ಬಂಗಾರದ ಗೆಜ್ಜೆ ಅಂತೆ, ಭಾರೀ ಶಬ್ದ ಮಾಡುವ ಬಂಗಾರದ ಗೆಜ್ಜೆಯನ್ನು ಧಾರಣೆ ಮಾಡಿಕೊಂಡು ಹೆಜ್ಜೆ ಹಿಡ್ಕೊಂಡು ಬರ್ತಾ ಇದ್ದರೆ ದೇವತೆಗಳೆಲ್ಲ ಹೆದರ್ಕೊಂಡು ಎಲ್ಲೆಲ್ಲೋ ಅಡಗಿ ಕುಳಿತಿದ್ದಾರಂತೆ.
ಇವ ಬಂದ, ಎಲ್ಲರನ್ನ ನೋಡಿದ, ಯಾರೂ ಇಲ್ಲ ಅಂತ ಗೊತ್ತಾಯಿತು. ಕೊನೆಗೆ ಸಮುದ್ರದ ಒಳಗೆ ಪ್ರವೇಶ ಮಾಡಿದ. ಅಲ್ಲಿ ಯಾರಾದರೂ ಇದ್ದಾರಾ ಅಂತ. ಭೂಮಿಯಲ್ಲಂತೂ ಯಾರೂ ಇಲ್ಲ, ದೇವಲೋಕದಲ್ಲೂ ಯಾರೂ ಇಲ್ಲ. ಸಮುದ್ರದ ಆಳದಲ್ಲಿ ಯಾರಾದರೂ ಇದ್ದಾರಾ ಅಂತ ನೋಡಲಿಕ್ಕೆ ಸಮುದ್ರವನ್ನು ಪ್ರವೇಶ ಮಾಡಿದ್ದಾನಂತೆ. ಅಲ್ಲಿ ವರುಣನ ಸಾಮ್ರಾಜ್ಯ ಇದೆ. ವರುಣನ ಸಾಮ್ರಾಜ್ಯದಲ್ಲಿ ವಿಭಾವರಿ ಎನ್ನುವ ಹೆಸರಿನ ಅವನ ಪಟ್ಟಣಕ್ಕೆ ಹೋಗಿದ್ದಾನೆ. ಅಲ್ಲಿ ಕಂಡಿದ್ದಾನಂತೆ ವರುಣದೇವ ಕಂಡಿದ್ದಾನೆ. ಅವನು ಕಂಡ್ರೆ ಅವನಿಗೆ ನೀಚವತ್ ಪ್ರಣಿಪತ್ಯ ಅಂತ ಹೇಳ್ತಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ಹಿರಣ್ಯಾಕ್ಷ ವರುಣನಿಗೆ ನೀಚವತ್ ಪ್ರಣಿಪತ್ಯ, ನೀಚನ ಹಾಗೆ ನಮಸ್ಕಾರ ಮಾಡಿದ ಅಂತ. ನೀಚರ ನಮಸ್ಕಾರ ಮಾಡೋದು ಅಂದರೆ ಹೇಗೆ ಅಂದರೆ ಹೇಳ್ತಾರೆ, ನೀಚರ ನಮಸ್ಕಾರ ಅನ್ನೋದಕ್ಕೆ ವ್ಯಾಖ್ಯಾನಕಾರರು ಬಿಡಿಸ್ತಾರೆ, ಒಂದು ಕೈಯಿಂದ ಮಾಡುವ ನಮಸ್ಕಾರ ನೀಚ ನಮಸ್ಕಾರ ಅಂತ. ನೀಚವತ್ ಪ್ರಣಿಪತ್ಯ. ನಾವು ಈಗೆಲ್ಲ ಒಂದೇ ಕೈಯಿದೆ ಬಂದುಬಿಟ್ಟಿದೆ, ಕೈಯೂ ಇಲ್ಲ ಈಗ, ಬಾಯಲ್ಲಿ ನಮಸ್ಕಾರಾಚಾರ್ಯ ಅಷ್ಟೇ, ಕೈಯೂ ಇಲ್ಲ ಈಗ. ಎರಡು ಕೈ ಅಲ್ಲ, ಒಂದು ಕೈ ಅಲ್ಲ, ಕೈಯೇ ಇಲ್ಲದೇ ಇರೋ ನಮಸ್ಕಾರ ಬಂದುಬಿಟ್ಟಿದೆ ಈಗ. ಅದರಲ್ಲೂ ಒಂದು ಕೈ ನಮಸ್ಕಾರ ಅಂತ ಅನೇಕ ನಮಸ್ಕಾರಗಳೆಲ್ಲ ಬಂದಿದೆ. ಅದು ನೀಚ ಪ್ರಣಿಪಾತ ಅಂತ ಹೇಳಿದ್ದಾರೆ. ಹಿರಣ್ಯಾಕ್ಷ ವರುಣನಿಗೆ ಮಾಡಿದಂತಹ ನಮಸ್ಕಾರ. ಅದರಿಂದ ಒಂದು ಕೈ ನಮಸ್ಕಾರ ಅಂದರೆ ಹಿರಣ್ಯಾಕ್ಷ ನಮಸ್ಕಾರ ಅಂತ ನಾವು ನೆನಪಿಟ್ಟುಕೊಳ್ಬೇಕು. ಹಾಗೆ ನೀಚನ ಹಾಗೆ ನಮಸ್ಕಾರವನ್ನು ಮಾಡಿ ವರುಣನಿಗೆ ಕೇಳಿಕೊಳ್ತಾ ಇದ್ದಾನಂತೆ, ನನಗೆ ಯುದ್ಧ ಭಿಕ್ಷೆಯನ್ನು ಕೊಡಪ್ಪ, ನೀನು ನನ್ನ ಜೊತೆ ಯುದ್ಧ ಮಾಡು ಅಂತ ಹೊಗಳ್ತಾ ಇದ್ದಾನೆ. ದೊಡ್ಡ ದೊಡ್ಡ ರಾಜಸೂಯ ಯಾಗ ಮಾಡಿದವ ನೀನು, ಎಲ್ಲರನ್ನ ಗೆದ್ದವ, ಭಾರಿ ಪರಾಕ್ರಮಿ, ನನ್ನ ಜೊತೆ ಯುದ್ಧ ಮಾಡು. ಅದಕ್ಕೆ ಅವನಿಗೆ ಭಾಳ ಸಿಟ್ಟು ಬಂತಂತೆ. ಇವನು ಬಂದದ್ದು ನೋಡಿ, ಇವನು ಈ ಥರ ವರ್ತನೆಯನ್ನು ನೋಡಿ ತುಂಬ ಕೋಪ ಬಂತಂತೆ. ಕೋಪವನ್ನು ಸಹಿಸಿಕೊಂಡು ಹೇಳ್ತಾ ಇದ್ದಾನೆ, ಅಲ್ಲಪ್ಪ ನಾನು ಒಂದು ಕಾಲದಲ್ಲಿ ಹಾಗೆ ಮಾಡಿದ್ದೆ, ಈಗ ವಯಸ್ಸಾಯಿತು ನನಗೆ, ನನ್ನ ಶರೀರದಲ್ಲಿ ಅಷ್ಟು ಈಗ ಶಕ್ತಿ ಇಲ್ಲ, ನಾನು ನಿನ್ನ ಜೊತೆಗೆ ಯುದ್ಧ ಮಾಡಲಿಕ್ಕಾಗೋದಿಲ್ಲ. ಆದರೂ ನಿನಗೆ ಯುದ್ಧ ಮಾಡಬೇಕು ಅನ್ನೋ ಅಪೇಕ್ಷೆ ಇದೆಯಲ್ಲ, ಅದಕ್ಕೊಬ್ಬ ವ್ಯಕ್ತಿಯನ್ನು ಹೇಳ್ತೇನೆ ಕೇಳು. ಪಶ್ಯಾಮಿ ನಾಣ್ಯಂ ಪುರುಷಾತ್ ಪುರಾತನಾತ್ ರಣರಂಗ ಕೋವಿದಂ. ರಣಾಂಗಣದಲ್ಲಿ ಭಾರೀ ಯುದ್ಧವನ್ನು ಮಾಡುವ ಶಕ್ತಿ ಇರುವಂತಹವನು ಪುರಾತನನಾದ ಪರಮಾತ್ಮ. ಅವನ ಜೊತೆಗೆ ನೀನು ಯುದ್ಧವನ್ನು ಮಾಡು. ಆದರೆ ಒಂದು ಎಚ್ಚರಿಕೆ ಇರಲಿ, ಅವನ ಜೊತೆಗೆ ಯುದ್ಧ ಮಾಡೋದು ಅಂತಂದರೆ ಏನು ಅಂದರೆ, ನೀನು ಮರಣಶೈಲಿಯಲ್ಲಿ ಮಲ್ಕೊಂಡ ಹಾಗೆ, ಭಾರೀ ಪರಾಕ್ರಮಿ ಅವ. ಆದ್ದರಿಂದ ಅವನು ನಿನ್ನಂತಹ ಅಸಜ್ಜನರನ್ನು ತುಳಿಲಿಕ್ಕೋಸ್ಕರನೇ ರೂಪವನ್ನು ತಾಳಿದ್ದಾನೆ. ಆದ್ದರಿಂದ ಹುಷಾರಾಗಿ ಅವನ ಜೊತೆಗೆ ಯುದ್ಧವನ್ನು ಮಾಡು ಅನ್ನುವಲ್ಲಿಗೆ ಅಲ್ಲಿಗೆ 16, 17, 18 3 ಅಧ್ಯಾಯಗಳು ಮುಗೀತದೆ. ಮೈತ್ರೇಯರು ಹೇಳ್ತಾ ಇದ್ದಾರಂತೆ, ಹೀಗೆ ವರುಣದೇವ ಉಪದೇಶ ಹೇಳಿಕೊಟ್ಟ, ಹೀಗೆ ನೀನು ಪರಮಾತ್ಮನ ಜೊತೆ ಯುದ್ಧ ಮಾಡುವುದು. ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ನಾರದರನ್ನು ಹೋಗಿ ಕೇಳಿದಂತೆ, ಎಲ್ಲಿದ್ದಾನೆ ಭಗವಂತ. ಭಗವಂತ ಕ್ರೋಢರೂಪಿಯಾಗಿ ವರಾಹ ರೂಪದಿಂದ ಅಲ್ಲಿ ಭೂದೇವಿಯನ್ನು ಎತ್ತಿ ಬರ್ತಾ ಇದ್ದಾನಪ್ಪ, ಅಲ್ಲಿದ್ದಾನೆ ರಸಾತಲದಲ್ಲಿ ಹೋಗುವುದು. ಕೂಡಲೇ ರಸಾತಲ ಪ್ರವೇಶ ಮಾಡಿದ. ರಸಾತಲ ಪ್ರವೇಶ ಮಾಡಿ ಹುಡುಕ್ತಾ ಇದ್ದಾನಂತೆ, ಯಾರು ದೇವರು, ಯಾರ ಜೊತೆ ಯುದ್ಧ ಮಾಡಬೇಕು, ಯಾರೂ ಇಲ್ಲ, ಇರೋದೇ ಒಬ್ಬ, ಅದು ಒಂದು ಹಂದಿ ಮುಖದ ವ್ಯಕ್ತಿ. ಅವ ಹೋಗಿ ಅಂದ್ಕೊಂಡಂತೆ, ಇವರೆಲ್ಲ ಇಷ್ಟೆಲ್ಲ ಕತೆ ಹೇಳಿ ಇಷ್ಟೆಲ್ಲ ಪ್ರಚಾರ ಮಾಡಿ ಯುದ್ಧ ಮಾಡು ಅಂತ ಕಳಿಸಿದರೆ ಅವನು ಹೇಳ್ತಾನೆ, ವನಚರೋ ಮೃಗ, ಯಾವುದೋ ಕಾಡು ಪ್ರಾಣಿ ಜೊತೆಗೆ ನನಗೆ ಯುದ್ಧ ಮಾಡು ಅಂತ ಹೇಳಿ ಕಳಿಸ್ತಾ ಇದ್ದಲ್ಲ, ನಂದು ಏನು ಹಣೆ ಬಾರ. ಅದ್ರ ಜೊತೆಗೆ ಮಾತನಾಡ್ತಾ ಇದ್ದಾನೆ ಪರಮಾತ್ಮನ ಜೊತೆಗೆ, ಸೂಕರ ರೂಪಿ ಪರಮಾತ್ಮನ ಜೊತೆಗೆ. ನೀನು ಮೂರ್ಖನಿದ್ದಿ, ನೀನು ಸುಮ್ಮನೆ ನನ್ನ ಜೊತೆಗೆ ಯುದ್ಧ ಮಾಡಿ ನೀನು ಮರಣವನ್ನು ಹೊಂದಬೇಡ. ಆ ಭೂಮಿಯನ್ನು ಇಲ್ಲೇ ಇಡು, ಅದು ನಮಗೋಸ್ಕರ ಇಟ್ಟಿರುವಂತಹದ್ದು ಭೂಮಿ, ಅದನ್ನು ಇಲ್ಲೇ ಇಟ್ಟು ಬದುಕೋ ಹೋಗು ಅಂತ, ನೀನು ಒಳ್ಳೆಯದಾಗಲಿ, ಹೋಗು, ನನ್ನ ಜೊತೆ ಯುದ್ಧ ಇಲ್ಲ ಬೇಡ ಅಂತ ಅವನಿಗೆ ಅವಮಾನವಾಗುವ ಹಾಗೆ ಮಾಡ್ತಾ ಇದ್ದಾನಂತೆ. ಹಾಗೂ ನನ್ನ ಜೊತೆ ಯುದ್ಧ ಮಾಡಿದಿ ಅಂತಾದರೆ ನನ್ನ ಗದೆಯಿಂದ ನಿನ್ನ ಶಿರಸ್ಸು ಛೇದನ ಆಗುವುದು ಖಚಿತ. ಆಮೇಲೆ ಈಗ ಇರುವ ದೇವತೆಗಳು, ಋಷಿಗಳು ಎಲ್ಲರೂ ಅನಾಥರಾಗಿ ಬಿಡ್ತಾರೆ. ಅವರನ್ನು ಅನಾಥರನ್ನಾಗಿ ಮಾಡಬೇಡ, ಹೋಗು ಅಂತ ಹೇಳ್ತಾ ಇದ್ದಾನಂತೆ ಅವ. ಆದ್ದರಿಂದ ಇಷ್ಟೆಲ್ಲ ಹೇಳಿ 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 ಕೊನೆಗೆ ಅವರಿಬ್ಬರ ಜೊತೆಗೆ ಮಾತುಕತೆ ಆಗ್ತಾ ಇದೆಯಂತೆ. ಇಷ್ಟೆಲ್ಲ ಹೇಳಿದರೂ ಪರಮಾತ್ಮ ವಿಚಾರವೇ ಮಾಡಲಿಲ್ಲ, ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಭೂಮಿಯನ್ನು ಎತ್ತುಕೊಂಡು ಹಾಗೇ ಹೊರಡ್ತಾ ಇದ್ದಾನಂತೆ. ಇವನಿಗೆ ಕೋಪ ಬಂದುಬಿಡ್ತು. ಅವಂದಾಯಿತು, ಹಿಂದೆ ಬಂದೋಯ್ತು, ಇದು ಈ ವರಾಹರೂಪಿ ಪರಮಾತ್ಮ ಇದು. ಆದ್ದರಿಂದ ಇವನು ಇಷ್ಟೆಲ್ಲ ಹೇಳಿದರೂ ಮಾತನ್ನು ಕೇಳಿಸ್ಕೊಳ್ಳದೆ ಹಾಗೇ ಹೋಗ್ತಾ ಇದ್ದಾನಂತೆ. ಇವನಿಗೆ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಅವನಿಗೆ ಯುದ್ಧ ಮಾಡುವ ಹಾಗೆ ಅನಿಸ್ಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದಾನಂತೆ, ನಾಚಿಕೆ ಇಲ್ಲವಾ ನಿನಗೆ, ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ,
ಮತ್ತೆ ಮುಳುಗಿದೆ ಅದು, ಮತ್ತೆ ಭೂಮಿಯ ನೀರಿನ ಒಳಗೆ ಮುಳುಗಿದೆ. ಅದನ್ನು ಪರಮಾತ್ಮ ಎತ್ಕೊಂಡು ಹೋಗ್ತಾ ಇದ್ದಾನೆ. ಹೌದು, ಎರಡನೇ ಸಲ, 2 ಬಾರಿ. ಅದು ಆದಿವರಾಹ, ಇದು ಭೂವರಾಹ, ಅಂದರೆ ಭೂಮಿಯನ್ನು ಎತ್ತಿದಂತಹ ವರಾಹ ಅಂತ. ಆದ್ದರಿಂದ ನಿನಗೆ ಅಷ್ಟು ನಾಚಿಕೆ ಇಲ್ಲವಾ? ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಇಷ್ಟು ಬೈತಾ ಇದ್ದೀನಿ, ಇಷ್ಟು ಅಣಕಿಸ್ತಾ ಇದ್ದೀನಿ, ನಿನಗೇನೂ ನಾಚಿಕೆ ಇಲ್ಲ, ಎಂತಹ ವ್ಯಕ್ತಿ ನೀನು ಅಂತೆಲ್ಲ ಹೇಳಿದಾಗ, ಸರ್ ಆಯಿತು, ಇಷ್ಟೆಲ್ಲ ಮಾತಾಡಿದೆ ಅಂದರೆ ಬರ್ತೀನಿ 1 ನಿಮಿಷ ಅಂತ ಆ ಭೂಮಿಯನ್ನು ಎಲ್ಲಿ ವ್ಯವಸ್ಥಿತವಾಗಿಡಬೇಕು ಇಟ್ಟಿದ್ದಾನಂತ. ಇಟ್ಟು ಬಂದಿದ್ದಾನೆ. ಭಾರೀ ಕೋಪದಿಂದ ಭಗವಂತ ಮಾತನಾಡ್ತಾ ಇದ್ದಾನಂತೆ. ನೀನೇನೋ ಹೇಳಿದೆಯಲ್ಲ ವನಗೋಚರ ಅಂತ ಹೇಳಿದೆಯಲ್ಲ, ಹೌದು, ನಾವು ಕಾಡು ಮೃಗನೇ. ಆದರೆ ವನಗೋಚರ ಅಂದರೆ ಎಂಥದ್ದು ಅಂದರೆ, ಮೃಗ ಅಂದರೆ ಏನು? ಮೃಗಯತಿ ಅಂದರೆ ಬೇಟೆ ಆಡುತ್ತದೆ, ಆದ್ದರಿಂದ ಮೃಗ. ನಾವು ನಿನ್ನಂತಹ ನಾಯಿಗಳನ್ನು ಬೇಟೆ ಆಡೋ ಕಾಡು ಮೃಗನೇ ನಾನು ಅಂತ ಅವನು ಹೇಳಿದ ಶಬ್ದವನ್ನೇ ಇಟ್ಕೊಂಡು ಪರಮಾತ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಅವನು ಅಣಕಿಸಿದ್ದಕ್ಕೆ ಇವನು ಅಣಕಿಸಿ ಮಾತನಾಡ್ತಾ ಇದ್ದಾನೆ. ಹೌದಪ್ಪ, ನಿನ್ನಂತಹ ದೊಡ್ಡ ಪರಾಕ್ರಮಿಗಳ ಮುಂದೆ ಯುದ್ಧ ಮಾಡ್ತೀವಿ, ನಿನ್ನ ಜೊತೆ ಯುದ್ಧ ಮಾಡಿ ಬದುಕ್ತೀವಿ ಅನ್ನುವ ಆಸೆ ನಮಗೆಲ್ಲಿದೆ. ಆದ್ದರಿಂದ ನೀನು ಯುದ್ಧಕ್ಕೆ ಕರೆದರೂ ಆ ಕಡೆ ತಿರ್ಕೊಂಡು ನಾನು ಹೋಗ್ತಾ ಇದ್ದೆ ಅಂತ ಅವನೂ ಕೂಡ ಹಾಗೆ ಮಾತನಾಡಿದ್ದಾನೆ. ಇಷ್ಟೂ ಮೀರಿ ನೀನು ಯುದ್ಧಕ್ಕೆ ಬರೋದಾದರೆ, ನಿನ್ನ ಮಾತನ್ನು ಉಳಿಸ್ಕೊಳ್ಳೋದಾದರೆ ಬಾ ಯುದ್ಧಕ್ಕೆ ಅಂತ ಕರೆದಿದ್ದಾನೆ. ಇಬ್ಬರೂ ಭಾರೀ ರೋಷದಿಂದ ಕ್ರೋಧದಿಂದ ಗದೆಗಳಿಂದ ಅದು ಯುದ್ಧವನ್ನು ಮಾಡ್ತಾ ಇದ್ದಾರಂತೆ. ವಿಸ್ತಾರವಾಗಿ ಅವರಿಬ್ಬರ ಯುದ್ಧವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅವರಿಬ್ಬರ ಗದಾ ಯುದ್ಧವನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದಾರಂತೆ. ದೈತ್ಯಸ್ಯ ಯಜ್ಞಾವಯವಸ್ಯ, ಪರಮಾತ್ಮ ಅವತಾರವನ್ನು ಎತ್ತಿದ್ದೇ ಇಂತಹ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ. ಅಂತಹ ಅವರಿಬ್ಬರ ಯುದ್ಧವನ್ನು ನೋಡಬೇಕು ಅಂತ ಹೇಳಿ ಋಷಿಮುನಿಗಳಿಂದ ಕೂಡಿಕೊಂಡು ಸ್ವತಃ ಬ್ರಹ್ಮದೇವರು ಅಲ್ಲಿಗೆ ಬಂದಿದ್ದಾರಂತೆ. ಇವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರೆ, ಯುದ್ಧ ಮುಗಿತಾನೇ ಇಲ್ಲ. ಹಾಗೇ ಯುದ್ಧ ಮಾಡ್ತಾನೇ ಇರೋದನ್ನು ನೋಡಿ ಬ್ರಹ್ಮದೇವರಿಗೆ ಸ್ವಲ್ಪ ವಿಚಾರ ಬಂದು ಅವರು ರಹಸ್ಯವಾಗಿ ಭಗವಂತನನ್ನು ಕರೆದು ಹೇಳ್ತಾ ಇದ್ದಾರಂತೆ, ಅಲ್ಲ ಪರಮಾತ್ಮ, ನೀನು ಯಾರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಿ? ಭಾರೀ ಪಾಪಿಷ್ಟ, ಸ್ತ್ರೀಯರಿಗೆ ತೊಂದರೆ ಕೊಟ್ಟವ, ಎಲ್ಲರನ್ನ ಸಂಹಾರ ಮಾಡಿದವ, ಭಾರೀ ಮಾಯಾವಿ, ಮೋಸಗಾರ. ಇಂತಹವನ ಜೊತೆಗೆ ನೀನು ಆಟವಾಡಬೇಡ, ನೀನು ಆಟವಾಡೋದು ಸರಿಯಲ್ಲ. ಅದರಿಂದ ನೀನೇನು ಮಾಡಬೇಕು? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಯಾವದೇಶ ವರ್ಧೇತ, ಅವರದ್ದೇ ಕಾಲ ಬರ್ತಾ ಇದೆ. ಅವರದ್ದೇ ಕಾಲ ಅಂತ ಹೇಳಿದರೆ ಯಾವುದು? ಅದನ್ನು ಹೇಳ್ತಾನೆ. ಅವರದ್ದೇ ಘೋರವಾದ ಕಾಲ ಬರ್ತಾ ಇದೆ, ಸಂಧ್ಯಾಕಾಲ. ಆ ಸಂಧ್ಯಾಕಾಲ ಬಂತು ಅಂತಂದರೆ ಅವರಿಗೆ ಪರಾಕ್ರಮ ಜಾಸ್ತಿ ಆಗಿಬಿಡ್ತದೆ. 2ಕ್ಕಿಂತ 3 ಪಟ್ಟು ಜಾಸ್ತಿ ಆಗಿಬಿಡ್ತದೆ. ಆದ್ದರಿಂದ ಇದು ಒಳ್ಳೆಯ ಮುಹೂರ್ತ, ಅಭಿಜಿತ್ ಅನ್ನುವಂತಹ ಮುಹೂರ್ತ ಇವಾಗ ಇದೆ. ಆದ್ದರಿಂದ ನೀನು ಅವರನ್ನು ಕೊಂದು ಎಲ್ಲ ದೇವತೆಗಳಿಗೆ ಜಯವನ್ನು ನೀನು ತಂದುಕೊಡಬೇಕು ಅಂತ ಪ್ರಾರ್ಥನೆಯನ್ನು ಪರಮಾತ್ಮ ಬ್ರಹ್ಮದೇವರು ಮಾಡ್ತಾ ಇದ್ದಾರಂತೆ. ಆದ್ದರಿಂದ ಅವನನ್ನು ಕೊಂದು ಹಾಕು, ನೀನು ಮಾಡಿದಂತಹ ಕ್ರೀಡೆ ಸಾಕು ಅಂತ ಬ್ರಹ್ಮದೇವರು ಕೇಳಿದಾಗ ವರಾಹರೂಪಿ ಪರಮಾತ್ಮ ನಕ್ಕನಂತೆ. ಯಾಕೆ ನಕ್ಕ ಅಂದರೆ, ಅಲ್ಲ, ನನಗೇ ನೀನು ಈ ಸಮಯ ಯಾವುದು ಅಂತ ಹೇಳಿಕೊಡ್ತೀಯ ಅಂತ. ಅದನ್ನು ಶ್ಲೋಕದಲ್ಲಿ ಇಲ್ಲ, ವ್ಯಾಖ್ಯಾನಕಾರರು ಬರೀತಾರೆ. ಇನ್ನೂ ಈ ಕಾಲ ಬಂದ್ಬಿಡುತ್ತೆ, ಅವನಿಗೆ ಶಕ್ತಿ ಜಾಸ್ತಿ ಆಗಿಬಿಡುತ್ತೆ. ಆದರೆ ಏನು, ಯಾರು ಪರಮಾತ್ಮ, ಅವನ ಶಕ್ತಿ ಏನು, ಇವನಿಗೆ ಶಕ್ತಿ ಹೆಚ್ಚಾಯಿತು ಅನ್ನೋ ಭಯದಿಂದ ನಾ ಸಂಹಾರ ಮಾಡಬೇಕಾ? ಆದರೂ ಅವನ ಪ್ರಾರ್ಥನೆಗೆ ಮನ್ನಿಸಿ ವರಾಹರೂಪಿ ಪರಮಾತ್ಮ ಅವನನ್ನು ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡಿ ಅವನ ಮೇಲೆ ಗದೆಯನ್ನು ಬೀಸಬೇಕು ಅಂತ ಹೊರಟಿದ್ದಾನೆ. ಕೈಯಿಂದ ಗದೆ ಬಿದ್ದಿದಂತೆ, ಕೈ ಜಾರಿ ಗದೆ ನೆಲಕ್ಕೆ ಬಿದ್ದಿದೆಯಂತೆ. ಆ ಕೈ ಜಾರಿ ಬಿದ್ದಾಗ ಇವನು ಯುದ್ಧ ಮಾಡ್ತಾನೋ ಅಂತ ನೋಡಿದ ಭಗವಂತ. ಅವನು ಭಾರೀ ನಿಯಮವನ್ನು ತೋರಿಸಿದಂತೆ, ನಿರಾಯುಧರ ಜೊತೆಗೆ ನಾ ಯುದ್ಧ ಮಾಡಲ್ಲ, ತಗೋ ಗದೆಯನ್ನು ಅಂತೆ ಹಿರಣ್ಯಾಕ್ಷ. ಸರಿ ಆಯಿತು ಅಂತ ಮತ್ತೆ ಗದೆಯನ್ನು ತೆಗೆದುಕೊಂಡಿದ್ದಾನೆ. ಮತ್ತೆ ಅವನಿಗೆ ಕೋಪವನ್ನು ತರಿಸಿದ್ದಾನೆ. ಇಷ್ಟೆಲ್ಲ ಆಗಿ ದೇವತೆಗಳೆಲ್ಲ ಎಲ್ಲ ಜೋರಾಗಿ ಹೇಳ್ತಾ ಇದ್ದಾರಂತೆ, ಭಗವಂತ ನಿನಗೆ ಮಂಗಳವಾಗಲಿ, ಇವನನ್ನು ಸಂಹಾರ ಮಾಡು ಅಂತ ಮತ್ತೆ ಹೇಳ್ತಾ ಇದ್ದಾಗ ಪರಮಾತ್ಮ ತನ್ನ ಎಡಗಾಲಿನಿಂದ ಜೋರಾಗಿ ಅವನನ್ನು ಒದ್ದಿದ್ದಾನಂತೆ. ಒದ್ದು ಅವನನ್ನು ಎಲ್ಲ ವಿಧವಾಗಿ ಸಂಹಾರ ಮಾಡುವ ಹಾಗೆ ಮಾಡಿದ್ದಾನೆ. ಅವನು ಮತ್ತೆ ಗದೆಯನ್ನು ಕಳ್ಕೊಂಡಾಗ ಗದೆಯನ್ನು ಕೊಡ್ಲಿಕ್ಕೆ ಬಂದಂತೆ ವರಾಹರೂಪಿ ಪರಮಾತ್ಮ. ಬೇಡ ಅಂದಂತೆ. ಅವನು ಶೂಲವನ್ನು ತೊಗೊಂಡು ಬಂದ. ಇಷ್ಟಕ್ಕೆ ಯುದ್ಧ ಮುಗಿಯೋದಿಲ್ಲ, ಶೂಲವನ್ನು ತ್ರಿಶೂಲವನ್ನು ತೊಗೊಂಡು ಬಂದಂತೆ. ಅದನ್ನು ತಗೊಂಡು ಬಂದಾಗ ಪರಮಾತ್ಮ ತಾನು
ತನ್ನ ಸುದರ್ಶನ ಚಕ್ರವಾದ ಸ್ಮರಣೆಯನ್ನು ಮಾಡಿಕೊಂಡಿದ್ದಾನೆ. ಸುದರ್ಶನ ಚಕ್ರ ಬಂದು ಕೂಡಲೇ ಆ ತ್ರಿಶೂಲವನ್ನು ನಾಶ ಮಾಡಿದೆ. ಆಮೇಲೆ ಮುಷ್ಟಿಘಾತ ಆಗಿದೆಯಂತೆ. ಅವನು ವಿಚಿತ್ರವಾದ ಮಾಯೆಗಳಿಂದ ಭಗವಂತನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ. ಎಲ್ಲ ವಿಧವಾದ ಮಾಯೆಗಳನ್ನು ಸುದರ್ಶನ ಚಕ್ರದಿಂದ ಅವನು ನಾಶ ಮಾಡಿದ್ದಾನೆ. ಕೊನೆಗೆ ಅಲ್ಲಿ ಮುಷ್ಟಿ ಪ್ರಹಾರ ಮಾಡಿದಾಗ ಭಗವಂತ ತನ್ನ ಕೈಗಳಿಂದ ಕರ್ಣಮೂಲ ಕಿವಿಯ ಕೆಳಭಾಗಕ್ಕೆ ಚೆನ್ನಾಗಿ ಹೊಡೆದಿದ್ದಾನಂತೆ. ಆವಾಗ ಅವನು ಅಲ್ಲೇ ಎಲ್ಲ ಬಾಹುಗಳು ರಕ್ತವನ್ನು ಅಲ್ಲೇ ವಾಂತಿಯನ್ನು ಮಾಡ್ತಾ ದೊಡ್ಡ ಮರ ಬಿದ್ದಾಗ ಹೇಗಿರ್ತದೋ ಹಾಗೆ ಅವನು ನೆಲಕ್ಕೆ ಬಿದ್ದಿದ್ದಾನಂತೆ. ಆವಾಗ ದೇವತೆಗಳೆಲ್ಲ ಹೊಗಳಿದ್ದಾರಂತೆ. ಯಾರನ್ನ ಅಂದರೆ ವರಾಹರೂಪಿ ಪರಮಾತ್ಮನನ್ನಲ್ಲ, ಅವನ ಅವಸ್ಥೆಯನ್ನು ನೋಡಿ ಎಲ್ಲರೂ ದೇವತೆಗಳೆಲ್ಲ ಹೇಳ್ತಾ ಇದ್ದಾರಂತೆ, ಎಂತಹ ಅವಸ್ಥೆ ಇವನದ್ದು. ಎಂತಹ ಅವಸ್ಥೆ ಅಂದರೆ ನೀಚಾವಸ್ಥೆ ಅಲ್ಲ, ಉತ್ತಮ ಅವಸ್ಥೆ ಅಂತ. ಯೋಗಿಗಳೂ ಕೂಡ ಭಗವಂತನನ್ನು ಕಣ್ಣಾರೆ ನೋಡ್ತಾ ಮರಣ ಹೊಂದೋದು ಅವರಿಗೂ ಸಿಗೋದಿಲ್ಲ. ಆದರೆ ಈ ವ್ಯಕ್ತಿ ತಾನು ಮರಣವನ್ನು ಹೊಂದುತ್ತಾ ಸೂಕರ ರೂಪಿ ಪರಮಾತ್ಮನನ್ನು ಕಣ್ಣಿಂದ ನೋಡ್ತಾ ಮರಣ ಹೊಂದಿದ್ದಾನೆ. ಭಾರಿ ಅದ್ಭುತವಾದಂತಹದ್ದು. ನಮೋ ನಮಸ್ತೆ ಅಖಿಲ ಯಜ್ಞ ತಂತವೇ ಅಂತ ಮತ್ತೆ ಎಲ್ಲ ದೇವತೆಗಳು ಕೂಡ ಆ ಯಜ್ಞರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಪರಮಾತ್ಮ ಅಲ್ಲಿಂದ ತನ್ನ ಲೋಕಕ್ಕೆ ಹೋಗಿದ್ದಾನೆ. ಹೀಗೆ ಪರಮಾತ್ಮ ಅವನ ಜೊತೆಗೆ ಆಟದ ವಸ್ತುವಿನಂತೆ ಆಟವಾಡಿ ಅವನನ್ನು ಸಂಹಾರ ಮಾಡಿದ್ದಾನೆ ಅಂತ ಹೇಳಿದಾಗ ಆವಾಗ ವಿದುರನಿಗೆ ಬಹಳ ಆನಂದವಾಗಿದೆಯಂತೆ. ಆವಾಗ ಶುಕಾಚಾರ್ಯರು ಹೇಳ್ತಾರೆ, ಈ ಒಂದು ಪ್ರಸಂಗವನ್ನು ನಾವು ಕೇಳಿದಾಗ ಏನಾಗುತ್ತೆ ಅಂದರೆ, ಪರಮಾತ್ಮನ ಭಕ್ತರು ಭಗವದ್ಭಕ್ತರ ಚರಿತ್ರೆಯನ್ನು ನಾವು ಕೇಳಿದ್ರೇ ಎಲ್ಲ ವಿಧವಾದ ಪಾಪಗಳನ್ನು ಕಳ್ಕೊಂಡು ಮೋಕ್ಷಕ್ಕೆ ಹೋಗ್ತೀವಂತೆ. ಭಗವದ್ಭಕ್ತರ ಚರಿತ್ರೆಯನ್ನು ಕೇಳಿದ್ರೇ ಮೋಕ್ಷ ಸಿಗುತ್ತೆ ಅಂದಮೇಲೆ ಇದು ಸ್ವತಃ ಪರಮಾತ್ಮನ ಚರಿತ್ರೆ. ಇದು ವರಾಹರೂಪಿ ಪರಮಾತ್ಮನ ಚರಿತ್ರೆ. ಇದು ಅದ್ಭುತವಾದಂತಹದ್ದು. ಯಾವ ಕೃತಜ್ಞನಾದವನು ಎಲ್ಲರೂ ಕೂಡ ಆ ವರಾಹರೂಪಿ ಪರಮಾತ್ಮನ ಸ್ತೋತ್ರವನ್ನು ನೆನೆಸಬೇಕು. ಅವನು ಮಾಡಿದಂತಹ ದೈತ್ಯವಧೆಯನ್ನು ಎಲ್ಲರೂ ಕೂಡ ನೆನೆಸಬೇಕು. ಯಾವ ವ್ಯಕ್ತಿ ಹಿರಣ್ಯಾಕ್ಷ ವಧ, ಅದ್ಭುತವಾದಂತಹ ಆ ಸೂಕರ ರೂಪಿ ಪರಮಾತ್ಮ ಮಾಡಿದ ವಧವನ್ನು ಶೃಣೋತಿ ಗಾಯತಿ ಕೇಳಬೇಕು. ಇದು ಆ ಹಿರಣ್ಯಾಕ್ಷವಧವನ್ನು ಹೇಳಬೇಕು. ಅಂಥವನು ಆ ಬ್ರಹ್ಮಹತ್ಯಾದಿ ದೋಷಗಳನ್ನು ಮಾಡಿದರೂ ಕೂಡ ಅದರಿಂದ ಅವನಿಗೆ ಆ ಎಲ್ಲವೂ ಕೂಡ ದೂರವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಮಹಾಪುಣ್ಯವನ್ನು ತಂದುಕೊಡುವಂತಹ ಒಂದು ಚರಿತ್ರೆ ಇದು. ಆದ್ದರಿಂದ ಈ ನಾರಾಯಣವಂತೆ ಗತಿರಂಗ ಶೃಣ್ವತಾಂ, ಪರಮಾತ್ಮ ಕೊನೆ ಯಾರು ಈ ದೈತ್ಯವಧದ ಕಥೆಯನ್ನು ವರಾಹರೂಪಿ ಪರಮಾತ್ಮನ ಚರಿತ್ರೆಯನ್ನು ಕೇಳ್ತಾರೋ ಅವರು ಕೊನೆಗೆ ಆ ಪರಮಾತ್ಮನನ್ನೇ ಹೊಂದುತ್ತಾರೆ. ಪರಮಾತ್ಮ ಅಂಥವರಿಗೆ ಒಳ್ಳೆಯ ಗತಿಯನ್ನು ಕೊಡ್ತಾನೆ ಅಂತ ಹೇಳಿದಾಗ ಮತ್ತೆ ವಿದುರನ ಬಗ್ಗೆ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನಂತೆ. ವಿದುರ ಅವನು ಬಹಳ ಒಳ್ಳೆಯ ಸಾಧು ವ್ಯಕ್ತಿ, ಅವ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡವ. ಮತ್ತೇನೇನು ಪ್ರಶ್ನೆಗಳನ್ನು ಮೈತ್ರೇಯರನ್ನು ಕುರಿತು ಕೇಳಿದ, ಏನೇನು ಉತ್ತರ ಬಂತು ಹರಿದ್ವಾರ ಕ್ಷೇತ್ರದಲ್ಲಿ. ಯಾಕೆಂದರೆ ಆ ಕಥೆಗಳೆಲ್ಲ ಭಾರೀ ಮಂಗಳಕರವಾದಂತಹ ಕಥೆಗಳು, ಅದನ್ನೆಲ್ಲ ನನಗೆ ಹೇಳಬೇಕು, ನನಗೆ ತೃಪ್ತಿಯೇ ಆಗ್ತಾ ಇಲ್ಲ ಅಂತ ಪರೀಕ್ಷಿತ್ ರಾಜ ಹೇಳಿದಾಗ ಮತ್ತೆ ಶುಕಾಚಾರ್ಯರು ಹೇಳಿದ್ದಾರಂತೆ. ಆ ಹಿರಣ್ಯಾಕ್ಷನನ್ನು ವಧವನ್ನು ಕೇಳಿದ ಮೇಲೆ ಬಹಳ ಸಂತುಷ್ಟನಾದ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆ ಪ್ರಜಾಪತಿಗಳ ಸೃಷ್ಟಿ ಆಯಿತು ಅಂತ ಹೇಳಿದ್ದೀರಿ, ಆ ಪ್ರಜಾಪತಿಗಳ ಸೃಷ್ಟಿಯ ಮುಂದಿನ ಕಥಾಭಾಗ ಏನಾಯಿತು, ಅವರೆಲ್ಲ ಹೇಗೆ ಮುಂದೆ ಸೃಷ್ಟಿಯನ್ನು ಮಾಡಿದರು? ಯಾಕೆಂದರೆ ಅನೇಕ ವಿಧವಾದ ಸೃಷ್ಟಿಯನ್ನು ಬ್ರಹ್ಮ ತೋರಿಸಿದ್ದ. ತನ್ನ ಕೇವಲ ಶರೀರದಿಂದ ಸೃಷ್ಟಿ ಮಾಡಿದ್ದ, ಮತ್ತು ತನ್ನ ಪುರುಷ ಸ್ತ್ರೀಯರು ಅಂತ ಮಾಡಿಕೊಂಡು ಅದರಿಂದ ಸೃಷ್ಟಿ ಮಾಡಿದ್ದ. ಹಾಗೆ ಎಲ್ಲ ಪ್ರಜಾಪತಿಗಳು ಸೃಷ್ಟಿಯನ್ನು ಮುಂದುವರಿಸುವಾಗ ಯಾವ ಕ್ರಮದಲ್ಲಿ ಅವರು ಸೃಷ್ಟಿ ಮಾಡಿದರು ಅನ್ನುವ ಚರಿತ್ರೆಯನ್ನು ನಮಗೆ ಹೇಳಬೇಕು ಅಂತ ಕೇಳಿದಾಗ ಸಂಕ್ಷಿಪ್ತವಾಗಿ ಈಗ ಹೇಳಿದ್ದ ಹಿಂದಿನ ಸೃಷ್ಟಿ ಚರಿತ್ರೆಯನ್ನು ಹೇಳಿ ಪ್ರಕೃತ ಚರಿತ್ರೆಗೆ ಮೈತ್ರೇಯರು ಬರ್ತಾ ಇದ್ದಾರೆ. ಹಿಂದೆ ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಎಲ್ಲ ವಿಧವಾದ ತತ್ವಗಳ ಸೃಷ್ಟಿಯಾಯಿತು. ಅಹಂಕಾರ ತತ್ವದಲ್ಲಿ ವೈಕಾರಿಕ, ತೈಜಸ, ತಾಮಸ ಅಂತ ಅಲ್ಲೆಲ್ಲದರಲ್ಲಿ ಬ್ರಹ್ಮಾಂಡದ ಸೃಷ್ಟಿ. ಆ ಬ್ರಹ್ಮಾಂಡದ ಒಳಗೆ ಪಂಚಮಹಾಭೂತಗಳು, ಪಂಚತನ್ಮಾತ್ರೆಗಳು, ಎಲ್ಲ ದೇವತೆಗಳ ಶರೀರ, ಮನಸ್ಸು ಎಲ್ಲದರ ಸೃಷ್ಟಿಯಾಗಿದೆ. ಸ್ವತಃ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಉದರ ನಾಭಿಕಮಲದಿಂದ ಹೊರಗೆ ಬಂದಿದ್ದಾರೆ.
ಆವಾಗ ಚತುರ್ಮುಖ ಬ್ರಹ್ಮದೇವರು ಬಂದವರು ಎಲ್ಲ ವಿಧವಾದಂತಹ ದೇವತೆಗಳ ವಿಭಾಗಗಳನ್ನು ಸೃಷ್ಟಿ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೆಯದಾಗಿ ಆ ತಾಮಸ ತತ್ವ ಇತ್ತಲ್ಲ, ತಾಮಸ ತತ್ವದಿಂದ ತಮ್ಮ ಒಂದು ಶರೀರವನ್ನು ನಿರ್ಮಾಣ ಮಾಡಿದ್ದಾರಂತೆ. ಆ ಶರೀರದ ನಿರ್ಮಾಣವನ್ನು ಮಾಡಿ ಆ ಶರೀರವನ್ನು ಬಿಟ್ಟಿದ್ದಾರೆ. ಅವರು ಬೇರೆ ಬೇರೆ ಶರೀರವನ್ನು ನಿರ್ಮಾಣ ಮಾಡಿ ಬಿಡ್ತಾರೆ. ಆ ಶರೀರಗಳಿಂದ ಯಾರು ಸೃಷ್ಟರಾದರೂ ಅವರು ಆ ಶರೀರ ತಗೊಳ್ತಾರೆ. ಆದ್ದರಿಂದ ಯಕ್ಷರು ರಾಕ್ಷಸರನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಆ ಶರೀರವನ್ನು ಬಿಟ್ಟರಂತೆ. ಬಿಟ್ಟ ಶರೀರ ರಾತ್ರಿ ಆಯಿತಂತೆ. ಆ ರಾತ್ರಿಯನ್ನು ಎಲ್ಲ ರಾಕ್ಷಸರು ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಹಸಿವು ಬಾಯಾರಿಕೆಗಳು ಇವೆಲ್ಲ ಅದರಿಂದ ಉಂಟಾಗ್ತಾ ಇದೆಯಂತೆ. ಅವರೆಲ್ಲ ಹಸಿವು ಬಾಯಾರಿಕೆಯಿಂದ ಬ್ರಹ್ಮದೇವರನ್ನೇ ನುಂಗ್ಲಿಕ್ಕೆ ಬಂದ್ರಂತೆ. ಆವಾಗ ಅವರಲ್ಲಿ ಮತ್ತೊಬ್ಬ ಹೇಳ್ತಾ ಇದ್ದಾರೆ, ಇವರು ನಮ್ಮನ್ನೇ ಹುಟ್ಟಿಸಿದವರು, ಹಾಗೆಲ್ಲ ಮಾಡಬಾರದು ಅಂತ ಹೇಳಿದಾಗ ಕೊನೆಗೆ ಅವರೆಲ್ಲರಿಗೂ ಬೇಕಾದಂತಹ ಶರೀರವನ್ನು ಅವರು ಕೊಟ್ಟಿದ್ದಾರೆ. ಆಮೇಲೆ ಪ್ರಭೆಯಿಂದ ಕಾಂತಿಯಿಂದ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಸೃಷ್ಟಿಯನ್ನು ಮಾಡಿ ಅವರಿಗೆ ಅದೇ ಶರೀರವನ್ನು ಬಿಟ್ಟುಕೊಟ್ಟಿದ್ದಾನಂತೆ. ಆಮೇಲೆ ಪ್ರಭೆ ಮತ್ತು ರಾತ್ರಿ ಇವೆರಡರ ಸೃಷ್ಟಿಯ ಮಧ್ಯಭಾಗ ಏನಿದೆಯಲ್ಲ, ಹಗಲು ರಾತ್ರಿಯ ಮಧ್ಯಭಾಗ, ಆ ಒಂದು ಶರೀರವನ್ನು ಧಾರಣೆಯನ್ನು ಮಾಡಿ ಅಲ್ಲಿಂದ ಬೇರೆ ಬೇರೆ ಅಸುರರನ್ನು ಸೃಷ್ಟಿ ಮಾಡಿದ್ದಾನೆ. ಅಸುರರನ್ನು ಸೃಷ್ಟಿ ಮಾಡಿದರೆ ಅವರೆಲ್ಲರೂ ಭಾರಿ ಕಾಮುಕರಾಗಿ ಬ್ರಹ್ಮದೇವರನ್ನೇ ಮೊರೆ ಹೊಕ್ಕರಂತೆ. ನಮಗೆ ಈ ಕಾಮಭಿಕ್ಷೆಯನ್ನು ಕೊಡಬೇಕು ಅಂತ ಬ್ರಹ್ಮದೇವರು ಎಲ್ಲ ಕಡೆ ಸುತ್ತಾಡಿ ಪರಮಾತ್ಮನನ್ನೇ ಶರಣಾಗತರಾಗಿದ್ದಾರೆ. ಭಗವಂತ, ಇವರೆಲ್ಲ ಹೀಗೆ ನಡೆದುಕೊಳ್ತಾ ಇದ್ದಾರೆ, ನೀನೇ ಶರಣಾಗತನಾಗಿ ನಮಗೆ ನೀನು ಕಾಪಾಡಬೇಕು ಅಂತ ಕೇಳಿಕೊಂಡಾಗ ಭಗವಂತ ಹೇಳ್ತಾನಂತೆ, ಹಿಂದೆ ಇಬ್ಬರು ಮಾಡಿದಾಗ ಏನು ಮಾಡಿದಿ? ಶರೀರವನ್ನು ಬಿಟ್ಟುಬಿಟ್ಟು, ಈಗಲೂ ಶರೀರ ಬಿಟ್ಟುಬಿಡು, ಅವ್ರು ತೊಗೊಂಡು ಹೋಗ್ತಾರೆ ಅಂತ ಶರೀರವನ್ನು ಬಿಡು ಅಂತ ಪರಮಾತ್ಮ ಅಪ್ಪಣೆಯನ್ನು ಮಾಡಿದ್ದಾನೆ. ಆ ಬಿಟ್ಟ ಶರೀರವೇ ಸಂಧ್ಯಾ. ನಾವು ಸಂಧ್ಯಾಕಾಲ ಅಂತ ಸಂಧ್ಯಾವಂದನೆ ಎಲ್ಲ ಮಾಡ್ತೀವಲ್ಲ, ಈ ಸಂಧ್ಯಾಕಾಲ ಅನ್ನೋದು ಅಸುರರ ಕಾಲ. ಅದನ್ನೇ ಹಿಂದೆ ಹೇಳಿದ್ದು, ಹಿರಣ್ಯಾಕ್ಷನಿಗೆ ಸಂಧ್ಯಾಕಾಲ ಬಂದರೆ ಭಾರಿ ಪರಾಕ್ರಮ ಅಂತ. ಸಂಧ್ಯಾಕಾಲ ಅನ್ನೋದು ಅಸುರರ ಸಮಯ ಅದು. ಆದ್ದರಿಂದ ಆ ಸಮಯದಲ್ಲಿ ನಾವು ಮಂಗಳ ಕಾರ್ಯಗಳನ್ನೆಲ್ಲ ಮಾಡಬಾರ್ದು ಅಂತ ಆವಾಗ ಸಂಧ್ಯಾವಂದನೆಗಳನ್ನು ಮಾಡಿ ಗಾಯತ್ರಿ ಅಂತರ್ಗತ ಪರಮಾತ್ಮನನ್ನು ನಾವು ಸ್ತೋತ್ರವನ್ನು ಮಾಡಿ ಅವನನ್ನು ಪ್ರೀತಿಪಡಿಸಿಕೊಂಡ್ರೆ ಆ ಕಾಲದಲ್ಲಿ ರಾಕ್ಷಸರ ಅಸುರರ ಬಾಧೆ ನಮಗೆ ಆಗೋದಿಲ್ಲ ಅಂತ. ಆದ್ದರಿಂದ ಆ ಸಂಧ್ಯಾ ಅನ್ನುವಂತಹ ಕಾಲ ಅದೇನು ಬಂದಿದೆ ಶರೀರ, ಆ ಶರೀರವನ್ನು ಅಸುರರ ಮೋಹನಕ್ಕೋಸ್ಕರ ಸ್ತ್ರೀ ರೂಪ ಮಾಡಿಬಿಟ್ನಂತ ಪರಮಾತ್ಮ. ಆ ಸ್ತ್ರೀ ರೂಪಕ್ಕೆ ಮೋಹಿತರಾಗಿ ಅವರೆಲ್ಲ ಅದು ಬಹಳ ಅದ್ಭುತವಾದ ಶರೀರ, ಬಹಳ ಒಳ್ಳೆಯ ವಯಸ್ಸು, ಭಾರೀ ಕಾಂತಿ, ಭಾರೀ ಸೌಂದರ್ಯ ಅಂತ ಹೇಳಿ ಅದರ ಹಿಂದೆನೇ ಓಡ್ಕೊಂಡು ಹೋಗಿ ಆ ಶರೀರವನ್ನು ಅವರು ಸ್ವೀಕಾರ ಮಾಡಿದ್ದಾರಂತೆ. ಮುಂದೆ ಗಂಧರ್ವಾಪ್ಸರಸರನ್ನು ಸೃಷ್ಟಿ ಮಾಡಿದ್ದಾನೆ. ಮತ್ತು ಆಲಸ್ಯದಿಂದ ಬ್ರಹ್ಮದೇವರು ತಮ್ಮಲ್ಲಿರುವ ಆಲಸ್ಯದಿಂದ ಅಥವಾ ಆಕಳಿಕೆ ಅಂತ ಹೇಳ್ತೀವಿ, ಆಲಸ್ಯದಿಂದಲೇ ಆಕಳಿಕೆ ಬರೋದು, ಅದರಿಂದ ಅವರು ಮತ್ತೆ ಸೃಷ್ಟಿಯನ್ನು ಮಾಡಿದ್ದಾರಂತೆ. ಭೂತ ಪಿಶಾಚರನ್ನು ಸೃಷ್ಟಿ ಮಾಡಿದ್ದಾರೆ. ಅವರೆಲ್ಲ ಸೃಷ್ಟಿ ಮಾಡಿ ಕಣ್ಣು ಮುಚ್ಚಿದ್ದಾರಂತೆ ಬ್ರಹ್ಮದೇವರು. ಅಲ್ಲಿಂದ ಮತ್ತೆ ಕೆಲವೊಂದಿಷ್ಟು ನಿದ್ರೆ ಮುಂತಾದಂತಹವುಗಳೆಲ್ಲ ಅದರಿಂದ ಉಂಟಾಗ್ತಾ ಇದೆ. ಆಮೇಲೆ ಪಿತೃಗಣಗಳನ್ನು, ಸಿದ್ಧರುಗಳನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾನೆ. ಅವನು ಆ ರೀತಿಯಾಗಿ ಮಾಡುವಾಗ ನಾನು ಬೇರೆ ಯಾವ ಆಹಾರಗಳಿಂದಲೂ ತೃಪ್ತನಾಗೋದಿಲ್ಲ ಅಂತ ವಿಚಾರ ಮಾಡಿ ಈ ಪಿತೃಗಳನ್ನೆಲ್ಲ ಸೃಷ್ಟಿ ಮಾಡಿದ್ರಿಂದ ಪಿತೃಗಳು ಸೃಷ್ಟರಾದವರು ಆ ಶರೀರವನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದಲೇ ಲೋಕದಲ್ಲಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮುಂತಾದವರೆಲ್ಲ ಪಿತೃಗಳಿಗೆ ಅನ್ನವನ್ನು ನೀಡುತ್ತಾರೆ. ಯಾಕೆ ಅಂದರೆ ಬ್ರಹ್ಮದೇವರು ಆ ಯೋಚನೆಯಿಂದ ಅವರನ್ನು ಸೃಷ್ಟಿ ಮಾಡಿದ್ದಾರೆ. ಯಾವ ಯೋಚನೆಯಿಂದ ಯಾರ್ಯಾರನ್ನು ಸೃಷ್ಟಿ ಮಾಡಿದ್ದಾರೋ ಅವರವರು ಆಯಾಯ ಕೆಲಸವನ್ನು ಮಾಡಿದ್ದಾರೆ. ಕಿನ್ನರರು ಮುಂತಾದವರೆಲ್ಲ ಸೃಷ್ಟಿಯಾಗಿದ್ದಾರೆ. ಹಾವುಗಳ ಸೃಷ್ಟಿಯಾಗಿದೆ. ಮನುಷ್ಯರನ್ನು ಕೊನೆಗೆ ಸೃಷ್ಟಿ ಮಾಡಿದ್ದಾನಂತ. ಮನುಷ್ಯರನ್ನು ಸೃಷ್ಟಿ ಮಾಡಿದ ಮೇಲೆ ಕೃತಕೃತ್ಯ ಅಂತ ಅಂದುಕೊಂಡಂತ. ಆಮೇಲೆ ಬಂದಂತಹ ದೇವತೆಗಳು ಈ ಮನುಷ್ಯರ ಶರೀರವನ್ನು ಸೃಷ್ಟಿ ಮಾಡಿದ್ದನ್ನು ಬಹಳ ಹೊಗಳ್ತಾ ಇದ್ದಾರೆ. ಈ ಒಂದು ಸೃಷ್ಟಿ ಅದ್ಭುತವಾದಂತಹ ಸೃಷ್ಟಿ. ಈ ಮನುಷ್ಯ ಶರೀರದಿಂದಲೇ ಅವರು ಕೊಡುವಂತಹ ಆಹುತ್ಯಾದಿಗಳಿಂದ ನಾವೆಲ್ಲ ತೃಪ್ತರಾಗ್ತಾ ಇದ್ದೇವೆ ಅಂತ ದೇವತೆಗಳು ಕೂಡ ಬ್ರಹ್ಮದೇವರನ್ನು ಹೊಗಳಿದ್ದಾರೆ. 21ನೇ ಅಧ್ಯಾಯ ಮುಗಿದಿದೆ.
ಮುಂದೆ ವಿದುರ ಕೇಳ್ತಾ ಇದ್ದಾನಂತೆ, ಸ್ವಯಂಭುವ ಮನುವಿನ ಚರಿತ್ರೆ ನನಗೆ ಹಿಂದೆ ನಾನು ಕೇಳಿದ್ದೆ, ಅದನ್ನು ಹೇಳುವ ಪ್ರಸಂಗ ಬಂದಿದೆ, ಪ್ರಜಾಪತಿಗಳ ಸೃಷ್ಟಿಯನ್ನು ಹೇಳ್ತೀವಿ ಅಂತ ಹೇಳಿದ್ರಿ. ಆದ್ದರಿಂದ ಆ ಸ್ವಯಂಭುವ ಮನು ಅವನು ಹೇಗೆಲ್ಲ ಪ್ರಜಾ ಸೃಷ್ಟಿಯನ್ನು ಮಾಡಿದ, ಪ್ರಿಯವ್ರತ ಉತ್ತಾನಪಾದ ಅಂತ ನೀವು ಹೇಳಿದ್ದೀರಿ. ಅಲ್ಲಿ ಅವಳಿಗೆ ಮಗಳು ಒಬ್ಬಳಿದ್ದಾಳೆ, ದೇವಹೂತಿ ಅನ್ನುವ ಮಗಳಿದ್ದಾಳೆ, ಕರ್ದಮರನ್ನು ವಿವಾಹವಾಗ್ತಾಳೆ ಅಂತೆಲ್ಲ ನೀವು ಹೇಳಿದ್ದೀರಿ. ಆದ್ದರಿಂದ ಅವನು ಹೇಗೆಲ್ಲ ಕರ್ದಮ ಪ್ರಜಾಪತಿಗಳು ಹೇಗೆಲ್ಲ ಸೃಷ್ಟಿಯನ್ನು ಮಾಡಿದರು ಅನ್ನುವ ಚರಿತ್ರೆಯನ್ನು ಹೇಳಬೇಕು ಅಂತ ವಿದುರ ಕೇಳಿದಾಗ ಮೈತ್ರೇಯರು ಹೇಳ್ತಾ ಇದ್ದಾರಂತೆ, ಬ್ರಹ್ಮ ಕರ್ದಮ ಪ್ರಜಾಪತಿಗಳಿಗೆ ನೀನು ಪ್ರಜೆಗಳನ್ನು ಸೃಷ್ಟಿ ಮಾಡು ಅಂತ ಅಪ್ಪಣೆ ಕೊಟ್ಟನಂತೆ. ಆಯಿತು ಅಂತ ಹೋಗಲಿಲ್ಲ. ಕರ್ದಮ ಪ್ರಜಾಪತಿಗಳು ಸರಸ್ವತಿ ನದಿಯ ತೀರದಲ್ಲಿ 1000 ವರ್ಷ ತಪಸ್ಸು ಮಾಡಿದ್ರಂತೆ. 1000 ವರ್ಷ ತಪಸ್ಸು ಮಾಡಿದಾಗ ಅವರು ಮಾಡಿದ ತಪಸ್ಸಿಗೆ ಪರಮಾತ್ಮ ಪ್ರಸನ್ನನಾಗಿದ್ದಾನಂತೆ. ಆ ಕೃತಯುಗದಲ್ಲಿ ತನ್ನ ರೂಪವನ್ನು ತೋರಿಸಿಕೊಟ್ಟಿದ್ದಾನೆ. ಆ ರೂಪದ ವರ್ಣನೆಯನ್ನು ಮಾಡಿದ್ದಾರೆ. ಆ ಬಂದಂತಹ ರೂಪದ ಹೆಸರು ಶುಕ್ಲ ಅನ್ನುವ ರೂಪ. ಶುಕ್ಲರೂಪಿ ಪರಮಾತ್ಮ ದರ್ಶನವನ್ನು ಕೊಟ್ಟಿದ್ದಾನೆ ಕರ್ದಮ ಪ್ರಜಾಪತಿಗಳಿಗೆ. ಆಕಾಶದಲ್ಲಿ ಆ ಅದ್ಭುತವಾದ ರೂಪವನ್ನು ನೋಡಿದಂತಹ ಅವರು ಕೂಡಲೇ ಅವನ ಪಾದಗಳಿಗೆ ಎರಗಿದ್ದಾರೆ. ನಮಸ್ಕಾರವನ್ನು ಮಾಡಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಿನ್ನ ದರ್ಶನ ಇದೆಯಲ್ಲ, ಎಷ್ಟೆಷ್ಟೋ ಜನ್ಮಗಳಿಂದ ಸಾಧನೆ ಮಾಡಿದವರಿಗೂ ಸಿಗೋದಿಲ್ಲ. ಅಂತಹ ನಿನ್ನ ರೂಪವನ್ನು ನನಗೆ ನೀನು ತೋರಿಸಿದ್ದೀಯಪ್ಪ, ಬಹಳ ಸಂತೋಷವಾಗಿದೆ. ನಾನು ನಿನ್ನನ್ನು ಇಷ್ಟು ವರ್ಷ ತಪಸ್ಸು ಮಾಡಿದ ಕಾರಣ ನಾನು ವಿವಾಹವಾಗಬೇಕಾಗಿದೆ. ಒಳ್ಳೆಯ ಅನುರೂಪಳಾದ ಕನ್ಯೆ ನನಗೆ ಬೇಕಾಗಿದೆ. ಆದ್ದರಿಂದ ಎಲ್ಲದಕ್ಕೂ ಮೂಲ ಕಾರಣನಾದ ನಿನ್ನನ್ನೇ ಶರಣಾಗತನಾಗಿದ್ದೇನೆ ಅಂತ ಕರ್ದಮ ಪ್ರಜಾಪತಿಗಳು ಹೇಳಿಕೊಳ್ತಾ ಇದ್ದಾರೆ. ಆದ್ದರಿಂದ ಇಡೀ ಲೋಕವನ್ನು ಸೃಷ್ಟಿ ಸ್ಥಿತಿ ಲಯ ಮಾಡೋನೆಲ್ಲ ನೀನೆ. ಆದ್ದರಿಂದ ನಿನ್ನನ್ನೇ ನಾನು ಶರಣಾಗತನಾಗಿದ್ದೇನೆ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆವಾಗ ಭಗವಂತ ಹೇಳ್ತಾ ಇದ್ದಾನಂತೆ, ನೀನು ಇದಕ್ಕೋಸ್ಕರನೇ ತಪಸ್ಸಿಗೆ ಕೂತಿದ್ದೀನಿ ನನಗೊತ್ತಿಲ್ವಾ? ಇದೆಲ್ಲ ಮೊದಲೇ ತಿಳ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಕನ್ಯೆಯ ಕಡೆಯವರು ಅವನವೇ ಬರ್ತಾ ಇದ್ದಾರೆ ಅಂದ್ಬಿಟ್ಟ ಪರಮಾತ್ಮ. ನೀನೆಷ್ಟೆಲ್ಲ 1000 ವರ್ಷ ತಪಸ್ಸು ಮಾಡಿದ್ದಿ, ನೀ 1000 ವರ್ಷ ತಪಸ್ಸು ಮಾಡ್ಬೇಕಾದ್ರೆ ನಾನೇನು ಮಾಡ್ತಾ ಇದ್ದೆ? ನೀನೀಗ ಇದೇ ಪ್ರಾರ್ಥನೆಯನ್ನೇ ಮಾಡಿಕೊಳ್ತೀನಿ ಅಂತ ಗೊತ್ತಿದ್ದು ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾನು ಮೊದಲೇ ಮಾಡಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ನೀನು ಮಾಡಿದ ಪ್ರಾರ್ಥನೆ, ನೀನು ಮಾಡಿದಂತಹ ಈ ಒಂದು ಪೂಜೆ ತಪಸ್ಸು ವ್ಯರ್ಥವಾಗೋದಿಲ್ಲ, ಚಿಂತೆ ಮಾಡಬೇಡ. ಇವತ್ತಿನಿಂದ ನಾಳೆ ಅಲ್ಲ ನಾಡಿದ್ದು ಇಲ್ಲಿಗೆ ಸ್ವಯಂಭುವಮನುವೇ ಸ್ವತಃ ನಿನ್ನ ಆಶ್ರಮವನ್ನು ಕುರಿತು ಬರ್ತಾನೆ. ಅವನಿಗೆ ಒಬ್ಬಳು ಮಗಳಿದ್ದಾಳೆ ದೇವಹೂತಿ ಅಂತ, ಬಹಳ ಒಳ್ಳೆಯ ಮಗಳು, ಭಾರೀ ಅದ್ಭುತವಾದಂತಹ ಸ್ಫುರದ್ರೂಪಿ. ಅವಳು ನಿನ್ನನ್ನೇ ವಿವಾಹವಾಗಬೇಕು ಅಂತ, ಗಂಡನಾಗಿ ಪಡೆಯಬೇಕು ಅಂತ ಇಚ್ಛೆಪಟ್ಟಿದ್ದಾಳೆ. ಆದ್ದರಿಂದ ಅವನು ಬಂದು ಅವಳನ್ನೇ ನಿನಗೆ ವಿವಾಹ ಮಾಡಿಕೊಡ್ತಾನೆ. ನೀನು ಅವಳಿಂದ ಅನೇಕ ಮಕ್ಕಳುಗಳನ್ನು ಸೃಷ್ಟಿ ಮಾಡು. ಅಲ್ಲಿಂದ ಅನೇಕ ಋಷಿಗಳೆಲ್ಲ ಹುಟ್ಟುತ್ತಾರೆ. ಅಷ್ಟೆಲ್ಲ ಆದಮೇಲೆ ನೀನು ಬಂದು ತಪಸ್ಸನ್ನು ಆಚರಿಸಿ ನನ್ನನ್ನು ಹೊಂದಬೇಕು ಅಂತ ಹೀಗೆ ಹೇಳ್ತಾ, ಅಷ್ಟೇ ಅಲ್ಲ, ನಿನ್ನಲ್ಲಿ ನನ್ನ ಒಂದು ಅಂಶದಿಂದ ನಾನೇ ಹುಟ್ಟಿ ಬರ್ತೇನೆ, ಹುಟ್ಟಿ ಬಂದು ಸಾಂಖ್ಯಯೋಗವನ್ನು ನಾನು ರಚನೆ ಮಾಡ್ತೇನೆ ಅಂತ ಹೇಳಿದಾಗ ಆಯಿತು ಅಂತ ಪರಮಾತ್ಮ ಹೇಳಿದ ಮಾತನ್ನು ಕೇಳಿಕೊಂಡು ಕರ್ದಮ ಪ್ರಜಾಪತಿಗಳು ಹೊರಟಿದ್ದಾರೆ. ಅವರು ಬಿಂದು ಸರಸ್ವತಿ ನದಿಯ ತೀರದಲ್ಲಿ ಕೂತ್ಕೊಂಡು ವಿಸ್ತಾರವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ಶುಕ್ಲರೂಪಿ ಪರಮಾತ್ಮ ತಾನು ಹೊರಟಿದ್ದಾನೆ. ಹೊರಟ ಮೇಲೆ ಅಲ್ಲಿಗೆ ಬಂಗಾರದ ರಥವನ್ನು ಏರಿ ಸ್ವತಃ ಸ್ವಯಂಭುವಮನು ಬಂದಿದ್ದಾನಂತೆ. ಬಂದಂತಹ ಆ ಬಿಂದು ಸರಸ್ಸಿನ ಕ್ಷೇತ್ರದ ಹೆಸರು ಯಾಕೆ ಬಂತು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಯಾವ ಶುಕ್ಲರೂಪಿ ಪರಮಾತ್ಮ ಬಂದಿದ್ನಲ್ಲ, ಕರ್ದಮ ಪ್ರಜಾಪತಿಗಳು ಮಾಡಿದ ತಪಸ್ಸಿಗೆ ಮೆಚ್ಚಿ ಪರಮಾತ್ಮನ ಕಣ್ಣುಗಳಿಂದ ನೀರು ಹರಿಯಿತಂತೆ. ಆ ಕಣ್ಣೀರಿನ ಬಿಂದು ಸರೋವರವಾದದ್ದರಿಂದ ಬಿಂದು ಸರೋವರ ಅಂತ ಹೆಸರು ಬಂತು ಅಂತ ಆ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಕೂತು ತಪಸ್ಸನ್ನು ಮಾಡ್ತಾ ಇರುವಾಗ ಎಲ್ಲ ವಿಧವಾದಂತಹ ಪರಿಕರಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಅಲ್ಲಿ ಕೂತಿದ್ದಾನೆ. ಯಾರು? ಕರ್ದಮ ಪ್ರಜಾಪತಿಗಳು ಕೂತಿದ್ದಾರೆ. ಇವನು ರಥವನ್ನು ಏರಿ ಬಂದಿದ್ದಾನೆ. ಬಂದು ಆ ಮುನಿಗಳನ್ನು ನೋಡಿದ್ದಾನೆ. ಭಾರೀ ಉಜ್ವಲವಾದ ತಪಸ್ಸು ಅವರಲ್ಲಿ ಕಂಡಿದೆ. ಆದ್ದರಿಂದ ಇಷ್ಟೆಲ್ಲ ತಪಸ್ಸು ಮಾಡಿದರೂ ಅವರ ಶರೀರ ಕೃಶವಾಗಿಲ್ಲಂತ. ಯಾಕೆ ಅಂದರೆ ಆ ಭಗವಂತನ ದೃಷ್ಟಿ ಬಿದ್ದಿದೆಯಲ್ಲ. ಈಗ ತಾನೇ ಪರಮಾತ್ಮ ಮೊನ್ನೆ
ಆ ಶುಕ್ಲರೂಪಿ ಪರಮಾತ್ಮ ಬಂದು ಇವರನ್ನು ನೋಡಿ ಹೋಗಿದ್ದಾನೆ. ಅವನ ಅಮೃತದ ನೋಟ ಇವರ ಶರೀರದ ಮೇಲೆ ಬಿದ್ದಿದ್ದರಿಂದ ದೇಹ ಪೂರ್ತಿ ಚೈತನ್ಯಗೊಂಡಿದೆಯಂತೆ. ಆದ್ದರಿಂದ ಆ ಶರೀರ ಸ್ವಲ್ಪ ಸ್ವಲ್ಪ ಕೊಳಕಾಗಿದೆ, ತೆಳ್ಳಗಿಲ್ಲ, ಕೊಳಕಾಗಿದೆಯಂತೆ. ಆ ರೀತಿಯಾದ ಅವನ ಶರೀರವನ್ನು ನೋಡ್ತಾ ಇದ್ದಾರೆ. ಆವಾಗ ನನ್ನ ಮಗಳನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಂಡಾಗ ಕರ್ದಮ ಪ್ರಜಾಪತಿಗಳು ಹೇಳ್ತಾ ಇದ್ದಾರೆ, ಹೌದಪ್ಪ, ನೀನು ಒಳ್ಳೆಯ ರೀತಿಯಾದದ್ದ ಮಾತನ್ನು ಹೇಳಿದ್ದಿ. ನೀನು ರಾಜರ ಗುಣಗಾನವನ್ನು ಅವನು ಮಾಡ್ತಾ ಇದ್ದಾನೆ. ನಿನ್ನಂತಹವರು ಲೋಕವನ್ನು ಆಳ್ತಾ ಇರಬೇಕಾದ್ರೆ ಯಾರಿಗೂ ಯಾವುದೇ ರೀತಿಯಾದಂತಹ ಅಧರ್ಮದ ವಿಚಾರವೇ ಇಲ್ಲ. ಆದರೂ ಕೂಡ ನೀನು ಯಾಕೆ ಇಲ್ಲಿ ಬಂದಿದ್ದಿ ಅಂತ ಮೊದಲು ಪ್ರಶ್ನೆ. ಇನ್ನೂ ಅವನೇನು ಯಾಕೆ ಬಂದಿದ್ದೆ ಅಂತ ಹೇಳಲಿಲ್ಲ. ಯಾಕೆ ಬಂದಿದ್ದಿ ಅಂತ ಕೇಳಿದಾಗ ತನ್ನ ಬಗ್ಗೆ ಇಷ್ಟೆಲ್ಲ ಹೊಗಳಿದ್ದನ್ನು ನೋಡಿ ಸ್ವಲ್ಪ ಸಂಕೋಚ ಆಯ್ತಂತೆ. ತುಂಬ ಹೊಗಳಿದ್ದಾನೆ, ಅದು ಸಮಯ ಇಲ್ಲ, ಅದರಿಂದ ಹೇಳ್ತಾ ಇಲ್ಲ. ತುಂಬ ಹೊಗಳಿದಾಗ ಯಾಕೆ ಇಷ್ಟು ಹೊಗಳಿದ್ದಾನೆ ಅಂತ ವಿಚಾರ ಮಾಡಿ ಅವನು ಹೇಳಿದ್ದಾನಂತೆ, ನೀನು ಹೊಗಳಿಲ್ಲ, ನಾನು ಏನು ಮಾಡಬೇಕು ಅಂತ ದಾರಿ ತೋರಿಸಿದ್ದಿ, ಅವಶ್ಯವಾಗಿ ನಾನು ಅದನ್ನು ಮಾಡ್ತೇನೆ. ಆದ್ದರಿಂದ ಈ ರೀತಿಯಾಗಿ ಅವರಿಬ್ಬರು ಪರಸ್ಪರ ಹೊಗಳಿಕೊಳ್ತಾ ಇದ್ದಾರಂತೆ. ಅಷ್ಟೆಲ್ಲ ಮಾತನಾಡಿದ ಮೇಲೆ, ನಿನ್ನನ್ನು ನಾನು ನನ್ನ ಭಾಗ್ಯದಿಂದಲೇ ನಿನ್ನ ದರ್ಶನ ನನಗೆ ಆಗಿದೆಯಪ್ಪ. ಆದ್ದರಿಂದ ನಾನು ಬಂದ ಕಾರಣವನ್ನು ಹೇಳ್ತೇನೆ. ನನಗೆ ಭಾರೀ ಪ್ರೀತಿ ಪಾತ್ರಳಾದಂತಹ ಮಗಳು ಅವಳು ಇದ್ದಾಳೆ. ಅವಳು ಪ್ರಿಯವ್ರತ ಉತ್ತಾನಪಾದರ ತಂಗಿಯಾಗಿದ್ದಾಳೆ. ಅವಳು ನಿನ್ನನ್ನೇ ವಿವಾಹವಾಗಬೇಕು, ಪತಿಯನ್ನಾಗಿ ಪಡ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ದಾಳೆ. ಆದ್ದರಿಂದ ನಾನೂ ಕೂಡ ನಿನಗೆ ನನ್ನ ಮಗಳನ್ನು ಕೊಡ್ತೇನೆ, ನೀನು ಅವಳ ಜೊತೆಗೆ ನೀನು ಕನ್ಯಾ ಗ್ರಹಣವನ್ನು ಮಾಡಬೇಕು ಅಂತ ಹೇಳ್ತಾ, ಯಾರೂ ಕೂಡ ಇಂತಹ ಒಳ್ಳೆಯ ಒಂದು ಉಡುಗೊರೆಯನ್ನು ಬೇಡ ಅಂತ ಹೇಳೋದಿಲ್ಲ. ನೀನೂ ಕೂಡ ಯಾರಾದರೂ ವಿವಾಹವಾಗಬೇಕು ಅಂತ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದವನಾಗಿದ್ದಿ, ನಾನು ಇವಳನ್ನು ಕೊಡ್ತೇನೆ, ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಋಷಿಗಳು ಕರ್ದಮ ಪ್ರಜಾಪತಿ ಆಯಿತು ಅಂತ ಹೇಳಿದ್ದಾರಂತೆ. ಆದ್ದರಿಂದ ಈ ಮದುವೆ ಏನಿದೆಯಲ್ಲ, ಆದ್ಯೋ ವೈವಾಹಿಕೋ ವಿಧಿ, ಮೊಟ್ಟ ಮೊದಲನೇ ಫಸ್ಟ್ ಮದುವೆ ಇದು. ಇಲ್ಲಿವರೆಗೂ ಮದುವೆ ಅಂತಲೇ ಆಗಿಲ್ಲ, ಮೊದಲನೇ ಮದುವೆಯೇ ಇದು ಅಂತ ಕರ್ದಮ ಪ್ರಜಾಪತಿಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂತಹ ಒಳ್ಳೆಯ ಸ್ವಯಂಭುವನ ಮಗಳು ಒಳ್ಳೆಯ ಅನುರೂಪಳಾಗಿದ್ದಾಳೆ, ಇಂಥವಳನ್ನೇ ನೀನು ಕೊಡಲಿಕ್ಕೆ ಅಂತ ಬಂದರೆ ಆವಾಗ ನಾನು ಯಾರೂ ಕೂಡ ಬೇಡ ಅಂತ ಹೇಳೋದಿಲ್ಲ, ನಾನು ಕೂಡ ಅವಶ್ಯವಾಗಿ ಅವಳನ್ನು ಸ್ವೀಕಾರ ಮಾಡ್ತೇನೆ ಅಂತ ಅವರು ಹೇಳಿದ್ದಾರಂತೆ ಕರ್ದಮ ಪ್ರಜಾಪತಿಗಳು. ಆದ್ದರಿಂದ ನಾನು ಒಂದು ಷರತ್ತಿದೆ, ಅವಳನ್ನು ನಾನು ವಿವಾಹವಾಗ್ತೇನೆ ಎಲ್ಲ ಸರಿ, ಆದರೆ ಅವಳಲ್ಲಿ ಪುತ್ರರು ಹುಟ್ಟಿದ ಮೇಲೆ ನಾನು ಅವಳನ್ನು ಬಿಟ್ಟು ತಪಸ್ಸಿಗೆ ಹೋಗ್ತೇನೆ ಅನ್ನುವ ನಿಯಮವನ್ನು ಕೂಡ ಹೇಳಿದ್ದಾರೆ. ಅಷ್ಟೆಲ್ಲ ಹೇಳಿ ತಮ್ಮಷ್ಟಕ್ಕೆ ತಾವು ಕಣ್ಣು ಮುಚ್ಚಿ ಸುಮ್ಮನೆ ಕೂತು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಆವಾಗ ಅವನು ಹೆಂಡತಿ ಮಗಳ ಜೊತೆಗೆ ಮತ್ತೊಮ್ಮೆ ಚರ್ಚೆಯನ್ನೆಲ್ಲ ಮಾಡಿ ಅವರಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ. ಶತರೂಪಾದೇವಿಯು ಕೂಡ ಅವರಿಗೆ ನಿತ್ಯದಲ್ಲಿ ಬೇಕಾದ ಪದಾರ್ಥಗಳನ್ನೆಲ್ಲ ತಂದು ಕೊಟ್ಟಿದ್ದಾರೆ. ಆರಾಮಾಗಿದ್ದಾನಂತೆ. ಮಗಳನ್ನು ಅಂತಹ ಕರ್ದಮ ಪ್ರಜಾಪತಿಗಳಿಗೆ ವಿವಾಹ ಮಾಡಿಕೊಟ್ಟು ಬಹಳ ಸಂತೋಷದಿಂದ ಅವನು ಇದ್ದಾನಂತೆ. ಅವಳನ್ನು ವಿವಾಹ ಮಾಡಿಕೊಟ್ಟ ಮೇಲೆ ಈಗೆಲ್ಲ ನಡೆಯುವ ಪ್ರಸಂಗ ಅವಾಗಲೂ ನಡೆದಿದೆ ಅಂತ. ಮಗಳನ್ನು ಬಿಟ್ಟುಕೊಡಲಿಕ್ಕೆ ಮನಸ್ಸಾಗದೆ ಅವಳನ್ನು ಆಲಿಂಗನ ಮಾಡಿಕೊಂಡು ಅಂತ ಅಳ್ತಾ ಇದ್ದಾನೆ. ಅವಳ ವಿರಹವನ್ನು ತಡೀಲಿಕ್ಕಾಗದೆ ಈಗಲೂ ಅಳ್ತಾರೆ. ಆವಾಗಲೇ ಅವನೇ ಹತ್ತಿದ್ದ ಮೊಟ್ಟ ಮೊದಲನೇ ವಿವಾಹ ಇದು. ಇಷ್ಟು ವರ್ಷ ಕಾಪಾಡಿದಂತಹ ಕನ್ಯೆ ಅವಳನ್ನು ವಿವಾಹ ಮಾಡಿಕೊಡಬೇಕು ಅಂದರೆ ಬಹಳ ದುಃಖದಿಂದ ಹತ್ತಿದ್ದಾನಂತೆ. ಆಲಿಂಗನ ಮಾಡಿಕೊಂಡು ಅಳ್ತಾ ಇದ್ದರೆ ಅವಳಿಗೆ ಕಣ್ಣೀರಿನ ಅಭಿಷೇಕವೇ ಆಗಿ ಹೋಗಿದೆ ಅಂತ, ಅಷ್ಟು ರೀತಿಯಾಗಿ ಅಳುತ್ತಿದ್ದಾನೆ. ಆದರೂ ಅವಳನ್ನು ಕಳುಹಿಸಿ ಕೊಟ್ಟಿದ್ದಾನೆ. ಆಮೇಲೆ ದಾರಿಯಲ್ಲಿ ಬರ್ಹಿಷ್ಮತಿ ಅಂತ ಒಂದು ಸ್ಥಳ, ಅದಕ್ಕೆ ಅಲ್ಲಿ ಆ ಹೆಸರು ಯಾಕೆ ಬಂತು ಅನ್ನುವುದನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಹಸುರು ವರಾಹರೂಪಿ ಪರಮಾತ್ಮ ತನ್ನ ದೇಹವನ್ನು ಅಲುಗಾಡಿಸಿದನಂತೆ. ಆವಾಗ ಅವನ ರೋಮಗಳೆಲ್ಲ ಅಲ್ಲಲ್ಲಿ ಬಿದ್ದ ರೋಮಗಳು ದರ್ಭೆಗಳ ರೀತಿ, ದರ್ಭೆಯನ್ನು ಮೀರಿಸುವಷ್ಟು ಅದ್ಭುತವಾದಂತಹದ್ದು ಅವುಗಳಾಗಿ ಅಲ್ಲಿ ಬಂದಿದೆಯಂತೆ. ಅಂತಹ ಒಂದು ಸ್ಥಾನ ಅದು ಬ್ರಹ್ಮಾವರ್ತ ಅಂತಲೂ ಕರೀತಾರೆ. ಅದು ಕುಶಕಾಶ ಅಂತ ಅವುಗಳ ಹೆಸರನ್ನು ಕೂಡ ಹೇಳಿದ್ದಾರೆ. ಈ ರೀತಿಯಾಗಿ ಅದ್ಭುತವಾದಂತಹ ಈ ಒಂದು ಚರಿತ್ರೆ ಶೃಣ್ವತೋ ಧ್ಯಾಯತೋ ವಿಷ್ಣೋ
ಕುರ್ವತೋ ಬ್ರುವತೋ ಕಥಾಹ ಅಂತ. ಆ ಮುಂದೆ ಸ್ವಯಂಭೂಮನು ಸಮಯವನ್ನು ಹೇಗೆ ಕಳೆದಿದ್ದಾನೆ ಅಂದರೆ ಎಷ್ಟೆಷ್ಟೋ ಯಾಮಗಳು ಕಳೆದಿದ್ದಂತೆ, ಒಂದು ಕ್ಷಣ ವ್ಯರ್ಥವಾಗಲಿಲ್ಲ. ಯಾಕೆ ಅಂದರೆ ಇಡೀ ದಿನ ಕಥೆಯನ್ನು ಹೇಳೋದು ಕೇಳೋದು ಹೇಳೋದು ಕೇಳೋದು ಇಂತಹ ಸಮಯ ಕೆಲಸಗಳನ್ನೇ ಅವನು ಮಾಡಿದ್ದಾನೆ. ಇದು ಆ ಸ್ವಯಂಭೂ ಮನುವಿನ ಚರಿತ್ರೆ, ಇದು ಅದ್ಭುತವಾದ ಚರಿತ್ರೆ. ಇಷ್ಟನ್ನೆಲ್ಲ ಹೇಳಿದ ಮೇಲೆ ಆ ಸ್ವಯಂಭೂ ಮನುವಿನ ಮಗಳಾದಂತಹ ದೇವಹೂತಿಯ ಚರಿತ್ರೆಯನ್ನು ನಾನು ಹೇಳ್ತೇನೆ ಅಂತ ಮೈತ್ರೇಯರು ಹೇಳ್ತಾ ಇದ್ದಾರೆ. ಆ ಮೈತ್ರೇಯರು ಮಾಡಿದಂತಹ ದೇವಹೂತಿಯ ಚರಿತ್ರೆ ಅದು 24ನೇ ಅಧ್ಯಾಯ, 23 ಅಧ್ಯಾಯಗಳ ಚರಿತ್ರೆಯನ್ನು ನಾವು ನೋಡಿದ್ದೇವೆ. ಇನ್ನೂ 11 ಅಧ್ಯಾಯಗಳು ಉಳಿತು. ವಾಸ್ತವಿಕವಾಗಿ ಇವತ್ತಿನ ಗುರಿ 10 ಅಧ್ಯಾಯ ಮುಗಿಸಬೇಕಿತ್ತು ಅಂತ 8 ಅಧ್ಯಾಯಗಳು ನಡೆದಿದೆ. ಇನ್ನೂ ಕೆಲವೇ ನಿಮಿಷಗಳಲ್ಲಿ ಇನ್ನು 1 ಅಧ್ಯಾಯವನ್ನು ಸಂಕ್ಷೇಪವಾಗಿ ನೋಡಿ ಆಮೇಲೆ ಇವತ್ತು ಅಲ್ಲಿಗೆ 9 ಅಧ್ಯಾಯಗಳು ಮುಗಿಯುತ್ತದೆ. ನಾಳೆ ನಾಡಿದ್ದು 2 ದಿವಸ ದಿನಕ್ಕೆ 5-5ರಂತೆ 10 ಅಧ್ಯಾಯಗಳನ್ನು ಮುಗಿಸಿದರೆ 10 ಅಂದರೆ ದಶ ಅಂದರೆ ಪೂರ್ಣ. ಅಲ್ಲಿಗೆ ಈ 3ನೇ ಸ್ಕಂದದ ಅರ್ಥಾನುಸಂಧಾನವನ್ನು ನಾಡಿದ್ದು ನಾವು ಮುಗಿಸ್ಲಿಕ್ಕಾಗ್ತದೆ. ಕೊನೆಗೆ 24ನೇ ಅಧ್ಯಾಯದಲ್ಲಿ ಅವಳು ಭಾರೀ ಅದ್ಭುತವಾಗಿ ಕರ್ದಮರ ಸೇವೆಯನ್ನು ಮಾಡಿದ್ದಾಳೆ. ಆವಾಗ ಯಾವ ಕಾಮ ದಂಬಾಚರಣೆ ಏನೂ ಇಲ್ಲ, ಅದ್ಭುತವಾದ ಮಾತುಗಳಿಂದ ಅವರ ಸೇವೆಯನ್ನು ಮಾಡಿದ್ದಾಳಂತೆ. ಹಾಗೆ ಮಾಡ್ತಾ ಮಾಡ್ತಾ ಅವಳು ಬಹಳ ಕೃಶಳಾಗಿದ್ದಾಳೆ. ಅವಳ ಕೃಶವಾದ ಶರೀರವನ್ನು ನೋಡಿ ಕರ್ದಮ ಪ್ರಜಾಪತಿಗಳು ಹೇಳಿದ್ದಾರೆ, ನೀನು ಮಾಡಿದಂತಹ ಈ ಸೇವೆಯಿಂದ ನಾನು ಬಹಳ ಪ್ರೀತನಾಗಿದ್ದೇನೆ, ಭಾರಿ ಭಕ್ತಿಯನ್ನು ತೋರಿಸಿದ್ದಿ ನೀನು, ಆದ್ದರಿಂದ ನೀನು ಏನು ಬೇಕೋ ವರವನ್ನು ಕೇಳಿಕೋ ಅಂತ ಹೇಳಿದಾಗ ನಾಚಿಕೊಂಡವಳಂತೆ ದೇವಹೂತಿ ತಾನು ಕೇಳಿಕೊಳ್ತಾ ಇದ್ದಾಳಂತೆ. ಏನಿಲ್ಲ, ನೀವು ಪ್ರತಿಜ್ಞೆ ಮಾಡಿದ್ರಿ ಏನು ಅಂದರೆ ನೀವು ವಿವಾಹವಾದದ್ದೇ ಪ್ರಜಾ ಉತ್ಪತ್ತಿಯನ್ನು ಮಾಡಲಿಕ್ಕೋಸ್ಕರ, ಆದ್ದರಿಂದ ನೀವು ನನ್ನಲ್ಲಿ ಪ್ರಜೆಗಳನ್ನು ಹುಟ್ಟಿಸಬೇಕು ಅನ್ನೋದೇ ನನ್ನ ಪ್ರಾರ್ಥನೆ. ಆದರೆ ವಿಹಾರ ಮಾಡಬೇಕು ಅಂದರೆ ಇಬ್ಬರದ್ದು ಶರೀರ ಹೀಗಿದ್ದರೆ ಆಗೋದಿಲ್ಲ. ಆದ್ದರಿಂದ ನನಗೆ ಈ ಕೃಶವಾದ ಶರೀರ ಹೋಗಬೇಕು, ನಿಮ್ಮ ಕೃಶ ಶರೀರವೂ ಹೋಗಬೇಕು, ಒಳ್ಳೆಯ ವಿಮಾನ ಬೇಕು ಅಂತ ಒಂದಿಷ್ಟೆಲ್ಲ ಕೇಳ್ಕೊಳ್ತಾ ಇದ್ದಾಳೆ. ಆಯಿತು ಅಂತ ತಮ್ಮ ತಪಸ್ಸಿನ ಇದರಿಂದ ನಾವು ಮನಸ್ಸಿನಲ್ಲಿ ಎಲ್ಲಿ ಕೇಳ್ಕೊಳ್ತೇವೋ ಅಲ್ಲಿ ಹೋಗ್ಬಿಡುತ್ತೆ ವಿಮಾನ. ಆವಾಗಲೇ ಹೇಳಿದ್ದೆ ನಾನು, ಕಾಮರೂಪ ಅಂತ ಅಂದುಕೊಂಡದ ರೂಪಗಳೆಲ್ಲ ಸಿಗೋದು, ಅದೆಲ್ಲ ನಮಗೆ ಸಿಗಬಾರ್ದು. ಅಂದ್ಕೊಂಡ್ರೆ ಏನೇನೋ ಅಂದ್ಕೊಂಡು ಯಾವ್ಯಾವುದೋ ರೂಪ ಬಂದುಬಿಡ್ತದೆ. ಹಾಗೆ ಈ ವಿಮಾನ ಹೇಳದಲ್ಲಿ ಹೋಗಲ್ಲ, ನಾವು ಮನಸ್ಸಲ್ಲಿ ಎಲ್ಲಿ ಅಂದ್ಕೊಳ್ತೇವೋ ಅಲ್ಲಿ ಹೋಗ್ಬಿಡ್ತದೆ ಅಂತ. ಈಗಲೇ ಅಮೇರಿಕಾ ಅಂದರೆ ಅಲ್ಲಿರ್ತೀವಿ ನಾವು ಅಂತ ಅರ್ಥ. ಅಂತಹ ವಿಮಾನವನ್ನು ಅವರು ಸೃಷ್ಟಿಯನ್ನು ಮಾಡಿದ್ದಾರೆ. ಆ ವಿಮಾನದಲ್ಲಿ ಎಲ್ಲನೂ ಇದೆ ಅಂತ, ಇಂತಹದ್ದು ಇಲ್ಲ ಅಂತಿಲ್ಲ. ಅಲ್ಲಿ ಕೇಳಿದ್ದು ಸಿಗುತ್ತೆ, ಕೇಳಿದ ಪದಾರ್ಥಗಳು ಸಿಗುತ್ತೆ, ಕೇಳಿದ ರೀತಿಯಾದದ್ದು ಸಿಗುತ್ತೆ. ಅದ್ಭುತವಾದಂತಹ ಅನೇಕ ಮಹಡಿಗಳ ವಿಮಾನ ಅಂತೆ. ಅಲ್ಲಿ ಎಲ್ಲ ವಿಧವಾದಂತಹ ಸ್ಥಳಗಳೂ ಇದೆ, ಎಲ್ಲ ವಿಧವಾದಂತಹ ಸರೋವರಗಳು, ಮರಗಳು, ಗಿಡಗಳು, ಹೂವು, ಹಣ್ಣು, ಒಟ್ಟಿನಲ್ಲಿ ಏನೂ ಇಲ್ಲ ಅಂತಿಲ್ಲ. ಅಂತಹ ಅದ್ಭುತವಾದಂತಹದ್ದನ್ನು ಅವಳು ನೋಡಿ ಬಹಳ ಸಂತೋಷವನ್ನು ಪಟ್ಟಿದ್ದಾಳಂತೆ. ಆವಾಗ ಅವರು ಹೇಳಿದ್ದಾರೆ, ನೀನು ಒಳ್ಳೆಯ ಶರೀರ ಬೇಕು ಅಂತ ಹೇಳಿದ್ಯಲ್ಲ, ಇಲ್ಲಿ ವಿಮಾನದ ರಚನೆ ಮಾಡಿದ್ದು. ವಿಮಾನವನ್ನು ನೋಡಿದರೆ ಅವಳಿಗೇನು ಸಮಾಧಾನ ಆಗಿಲ್ಲ. ಇಷ್ಟು ಅದ್ಭುತವಾದ ವಿಮಾನ ಇದೆ, ನಾನು ಇಷ್ಟು ಬಡುಕಾಗಿದ್ದರೆ ಅದನ್ನೆಲ್ಲ ಅನುಭವಿಸಲಿ ಹೇಗೆ ಅಂತ ಅವಳಿಗಿನ್ನೂ ತೃಪ್ತಿಯಾಗಿರಲಿಲ್ಲ. ಕೊನೆಗೆ ಅವ್ರು ಹೇಳಿದ್ರಂತೆ, ಹೋಗ ಆ ಸರೋವರದಲ್ಲಿ ಮುಳುಗಿ ಹೋಗುವುದು. ಸರೋವರದ ಒಳಗೆ ಹೋಗಿದರೆ ಅಲ್ಲೊಂದು ದೊಡ್ಡ ಪ್ರಪಂಚ ಅಂತ. ಅಲ್ಲಿ 100 ಜನ ವಿದ್ಯಾಧರಿ ಸ್ತ್ರೀಯರು ಇವಳಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವಳ ಶರೀರವನ್ನು ಚೆನ್ನಾಗಿ ಸ್ನಾನವನ್ನು ಮಾಡಿಸಿ, ಆಭರಣಗಳನ್ನು ಹಾಕಿಸಿ, ಎಲ್ಲ ವಿಧವಾಗಿ ಅಲಂಕಾರವನ್ನು ಮಾಡಿ ಅವಳ ಶರೀರವನ್ನೇ ಹೊಸದಾಗಿ ಮಾಡಿಬಿಟ್ಟಿದ್ದಾರೆ. ಅವಳು ತನ್ನ ಮುಖವನ್ನು, ಶರೀರವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದಾಳಂತೆ. ತನ್ನದ್ದೇ ಆದ ರೂಪ ಅಂತ ನಂಬಲಿಕ್ಕೆ ಕೂಡ ಆಗ್ತಾ ಇಲ್ಲ, ಅಷ್ಟು ಅದ್ಭುತವಾದ ಶರೀರವನ್ನು ನೋಡಿದ್ದಾಳಂತೆ. ಇಷ್ಟೆಲ್ಲ ಶರೀರ ನನಗಿದ್ದು ನನ್ನ ಗಂಡ ಏನೋ ಬಡಕಲಾಗಿದ್ದೆ, ಚೆನ್ನಾಗಿರಲ್ಲ, ಅವರು ಅದ್ಭುತವಾಗಿ ನನ್ನ ಪಕ್ಕದಲ್ಲಿ ನಿಂತಿದ್ದರೆ ಚೆನ್ನಾಗಿರ್ತಿತ್ತು ಅನ್ನೋಷ್ಟರೊಳಗೆ ಪಕ್ಕದಲ್ಲಿದ್ದಾರೆ. ಇದೇ ಆ ವಿಮಾನದ ಸ್ವಭಾವವೇ ಹಾಗೆ, ಅಂದುಕೊಂಡಿದ್ದಲ್ಲಿರುತ್ತೆ. ನನ್ನ ಪಕ್ಕದಲ್ಲಿ ನಮ್ಮ ಮನೆಯವರು ಇರಬೇಕು ಅಂತ ಅಂದ್ಕೊಂಡ್ರಂತೆ ಇದೇ ಬಿಟ್ಟಿದ್ದಾರೆ. ಇದು ಮಾತ್ರ ನಮಗೆ ಬರಬಾರ್ದು. ಕೆಲವೊಂದು ಸುಮ್ಮನೆ ಅಂದ್ಕೊಳ್ತೀವಿ, ಬರಬಾರ್ದು, ಬೇಕು ಅಂತ ಇರೋದಿಲ್ಲ. ಮನಸ್ಸಲ್ಲಿ ಅಂದ್ಕೊಂಡು ಟಕ್ಕಂತ ಬಂದುಬಿಟ್ರೆ ಅದು ಇನ್ನೂ ಕೆಲವೊಮ್ಮೆ ತೊಂದರೆ ಆಗಿಬಿಡ್ತದೆ. ಆದ್ದರಿಂದ ಇದು ಇಂಥದ್ದೆಲ್ಲ ಬರಬಾರ್ದು. ಅವಳು ಅಂದ್ಕೊಂಡ್ಲಂತೆ,
ನನ್ನ ಮನೆಯವರು ಪಕ್ಕದಲ್ಲಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಬಂದೇ ಬಿಟ್ಟಿದ್ದಾರಂತೆ, ಪ್ರತ್ಯಕ್ಷರಾಗಿದ್ದಾರೆ. ಆ ರೀತಿಯಾಗಿ ಅದ್ಭುತವಾದಂತಹ ಅವರ ಯೋಗ, ಅವರ ತಪಸ್ಸನ್ನು ನೋಡಿ ಅವರಿಬ್ಬರೂ ಚೆನ್ನಾಗಿ ವಿಹಾರ ಮಾಡಿದ್ದಾರಂತೆ. ಇಬ್ಬರೂ ಕೂಡ ಅನೇಕ ವರ್ಷಗಳ ಕಾಲ ವಿಹಾರವನ್ನು ಮಾಡಿದ್ದಾರೆ. ಅಲ್ಲಿ ಮಾನಸರೋವರದಲ್ಲಿ ಕೇಳಿದ ಸ್ಥಳಗಳಿಗೆಲ್ಲ ಅವರು ಹೋಗಿದ್ದಾರೆ. ಎಲ್ಲ ಕಡೆ ಹೋಗಿ ಇಡೀ ಭೂಮಂಡಲವನ್ನು ಒಮ್ಮೆ ತೋರಿಸಿದ್ದಾರಂತೆ ಕರ್ದಮ ಪ್ರಜಾಪತಿಗಳು. ಅದರ ಆಕಾರ ಹೇಗಿದೆ ಅಂತ ಇಡೀ ಭೂಮಂಡಲವನ್ನು ತೋರಿಸಿ ಆಶ್ರಮಕ್ಕೆ ಬಂದಿದ್ದಾರೆ. ಅವರು ತಾವು 9 ಶರೀರಗಳನ್ನು ಧಾರಣೆ ಮಾಡಿದ್ರಂತೆ, ಅವಳಿಗೆ 9 ಶರೀರವನ್ನು ಧಾರಣೆ ಮಾಡಿಸಿದ್ರಂತೆ. ಇಬ್ಬರೂ 9 ಶರೀರಗಳಿಂದ ತಾವು ಮಕ್ಕಳನ್ನು ಪಡೆದಿದ್ದಾರಂತೆ. ಹೀಗೆ ಅವರೆಲ್ಲ ಅಂದುಕೊಳ್ಳುವಷ್ಟರೊಳಗೆ 100 ವರ್ಷ ಕಳೆದಿತ್ತಂತೆ. 100 ವರ್ಷಗಳ ಕಾಲ ಅವರಿಬ್ಬರು ವಿಹಾರವನ್ನು ಮಾಡಿದ್ದಾರೆ. ಅವಳು ಆ ಪ್ರಕಾರವಾಗಿ 9 ಮಕ್ಕಳನ್ನು ಹಡೆದಿದ್ದಾಳಂತೆ. ಅಷ್ಟೆಲ್ಲ ಆದಮೇಲೆ ನನ್ನ ಕೆಲಸ ಮುಗಿತು, ನಾನು ಹೊರಟೆ ಅಂದ್ರಂತೆ. ಆವಾಗ ಅವಳು ವಾಸ್ತವ ಹ್ಞೂ ಅಂತ ಒಪ್ಕೊಂಡಿದ್ಲು, ಮೊದಲೇ ಮಾತಾಗಿತ್ತು. ಆದರೂ ಅವರ ಹೋಗಲಿಕ್ಕೆ ಮನಸ್ಸಿಲ್ಲ. ಆವಾಗ ನಾಚಿಕೆಯಿಂದ ಅವಳು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾಳಂತೆ. ನೀವು ನಾನು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೀರಿ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ 9 ಹೆಣ್ಣು ಮಕ್ಕಳಿಗೆ ಗಂಡಿಯಲ್ಲಿಂದ ಹುಡುಕಲಿ ಅಂತ ಕೇಳ್ತಾ ಇದ್ದಾಳೆ. ವಿಮೃಗ್ಯಾಹ ಪತಯಸ್ಸಮಾಹ, ಭಾಳ ಕಷ್ಟಪಟ್ಟು ನಾನು ಅವರಿಗೆ ಪತಿಗಳನ್ನು ಹುಡುಕಬೇಕಾಗತ್ತೆ. ಆದ್ದರಿಂದ ನೀವು ಇಷ್ಟೆಲ್ಲ ಅನುಗ್ರಹವನ್ನು ಮಾಡಿದ್ದೀರಿ, ಆದರೆ ನಾನು ಇಂತಹ ಅದ್ಭುತವಾದ ಗಂಡ ಅಂದರೆ ಜ್ಞಾನಿಗಳಾದಂತಹ ಪತಿಯನ್ನು ಪಡ್ಕೊಂಡು ಬರೀ ಭೋಗವನ್ನು ನಾನು ಕೇಳಿದ್ದು ಮಹಾ ಅಪರಾಧ ಆಗಿದೆ. ಆದ್ದರಿಂದ ಸಂಯೋಗ ಸಂಭೃತೇರ್ ಹರಸತ್ಸು ವಿಹಿತೋನೃಣ, ಸಂಯೋಗ ಸಂಬಂಧ ಯಾರ ಜೊತೆಗೆ ಮಾಡಬೇಕು? ಕೆಟ್ಟವರ ಜೊತೆಗೆ ಸಂಬಂಧ ಮಾಡಿದರೆ ಮತ್ತೆ ಸಂಸಾರ, ಒಳ್ಳೆಯವರ ಜೊತೆಗೆ ಸಂಬಂಧವನ್ನು ಮಾಡಿದರೆ ಮೋಕ್ಷ ಸಿಗುತ್ತೆ. ಆದ್ದರಿಂದ ನಾನು ಯಾವುದು ಮಾಡಬೇಕಿತ್ತೋ ಅದನ್ನು ಸರಿಯಾಗಿ ಮಾಡಲಿಲ್ಲ. ಇಂಥವರು ಜೀವನ್ನಪಿ ಮೃತೋಹಿ ಸಹ ಅಂತ ಹೇಳ್ತಾ ಇದ್ದಾಳೆ ದೇವಹೂತಿ. ಏನು ಅಂದರೆ ಯಾರು ಕರ್ಮವನ್ನು ಕೆಲಸಗಳನ್ನು ಧರ್ಮವಾಗಿ ಧರ್ಮಕ್ಕೋಸ್ಕರವೂ ಮಾಡಲಿಲ್ಲ, ಅಂದರೆ ಅವರು ಮಾಡಿದ ಕೆಲಸದಿಂದ ಧರ್ಮವೂ ಆಗಿರಲಿಲ್ಲ, ವೈರಾಗ್ಯವೂ ಬರಲಿಲ್ಲ, ಹೋಗಲಿ ಭಗವಂತನ ಸೇವೆಯಾಯಿತಾ ಅದೂ ಆಗಿಲ್ಲ, ಇಂತಹ ವ್ಯಕ್ತಿಗಳು ಜೀವನ್ನಪಿ ಮೃತೋಹಿ ಸಹ. ಆದ್ದರಿಂದ ನಾನು ಸುಮ್ಮನೆ ನಿಮ್ಮಿಂದ ಭೋಗವನ್ನಷ್ಟೇ ಬಯಸಿದೆ, ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನನಗೆ ನಿಮ್ಮ ಅನುಗ್ರಹ ಆಗಬೇಕು, ನಿಮ್ಮಿಂದ ಜ್ಞಾನ ಬೇಕು ಅಂತ ಅವಳು ಕೇಳಿಕೊಳ್ತಾಳೆ. ಮುಂದೆ ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ತಾಳೆ ಅನ್ನುವ ಚರಿತ್ರೆಯನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ.